ವಿಡಿಯೋ ಆನ್ ಮಾಡ್ತೀರಿ ವಿಡಿಯೋ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೂ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಜೂಮ್ ಮತ್ತು ಯೂಟ್ಯೂಬ್ನಲ್ಲಿ ಭಾಗವಹಿಸಿದಂಥ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ಹ, ನಮ್ಮ ಈ ಧ್ಯಾನ ಯಜ್ಞವನ್ನು ನಾವು ಆ, ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ರಮಣ ಮಹರ್ಷಿಗಳು, ಮಹಾವತಾರ್ ಬಾಬಾಜಿ ಅವರು, ಸ್ವಾಮಿ ವಿವೇಕಾನಂದರು, ಬುದ್ಧ ಭಗವಾನರು, ಮಹಾವೀರರು, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡಿದ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡಿದ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ದ. ಕೃಷ್ಣನ ಪ್ರೇರಣೆಯಂತೆ ಭಗವದ್ಗೀತಾ ಆ ಆ, ಜ್ಞಾನಯಜ್ಞ ನಡೀತಾ ಇತ್ತು. ಅದರಲ್ಲಿ ಕೃಷ್ಣ ತನ್ನ 13ನೇ ಅಧ್ಯಾಯದಲ್ಲಿ ಒಬ್ಬ ಸಾಧಕ ಸಾಧನೆ ಮಾಡುವವರು ಹೇಗೆ ಸಾಧನೆ ಮಾಡಬೇಕು, ಸಾಧಕನಲ್ಲಿ ಇರಬೇಕಾದಂತಹ ಗುಣಗಳೇನು, ಅಥವಾ ಒಬ್ಬ ಸಾಧನೆ ಮಾಡುವವರು ತಮ್ಮ ಬದುಕಿನಲ್ಲಿ, ತಮ್ಮ ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಆದರ್ಶಗಳೇನು, ತನ್ನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಆಗುಹೋಗುಗಳನ್ನು ತಾನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನುವುದನ್ನ ಸುಮಾರು 20 ಅಂಶಗಳಲ್ಲಿ ಹೇಳಿದ. ಈಗ ಆ ಕೃಷ್ಣ ದೇವರು ಅಂತ ಈಗ ನಾವೆಲ್ಲರೂ ಹೇಳ್ತೀವಿ, ನಮಗೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗು. ಹಾಗಾದ್ರೆ ಆತ್ಮಜ್ಞಾನ ಅಂದ್ರೆ ಏನು, ಬ್ರಹ್ಮಜ್ಞಾನ ಅಂದ್ರೆ ಏನು, ಏನನ್ನ ತಿಳ್ಕೊಳ್ಬೇಕಾಗಿದೆ ನಾವು ಆತ್ಮಜ್ಞಾನದ ಮೂಲಕ ಅಥವಾ ಬ್ರಹ್ಮಜ್ಞಾನದ? ನನಗೆ ಆತ್ಮಜ್ಞಾನ ಪ್ರಾಪ್ತಿ ಆಯ್ತು, ನನಗೆ ಬ್ರಹ್ಮಜ್ಞಾನ ಪ್ರಾಪ್ತಿ ಆಯ್ತು, ಏನದು ಆತ್ಮಜ್ಞಾನ ಅಂದ್ರೇನು, ಬ್ರಹ್ಮಜ್ಞಾನ ಅಂದ್ರೇನು? ಅಥವಾ ಆ ಜ್ಞಾನ ತಿಳಿದವರು ಏನನ್ನ ತಿಳ್ಕೊಂಡಿರ್ತಾರೆ? ನನಗೆ ಆತ್ಮಜ್ಞಾನ ಪ್ರಾಪ್ತಿಯಾಗಿದೆ, ನನಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಿದೆ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಅವರಿಗೆ ಯಾವ ಯಾವ ಸತ್ಯ ತಿಳಿದಿದೆ, ಅವ್ರು ತಿಳ್ಕೊಂಡಿರುವ ಜ್ಞಾನ ಯಾವುದು ಅನ್ನುವುದನ್ನ, ಮತ್ತೆ ಅದನ್ನ ತಿಳಿದಂತಹ ಜ್ಞಾನಿಗಳು ಯಾವಾಗ ಒಬ್ಬ ವ್ಯಕ್ತಿ ಸಾಧಕ ತಾನು ಮೊದಲು ಮಾಡಬೇಕಾದದ್ದು ಜ್ಞಾನ, ಕರ್ಮ ಸಿದ್ಧಾಂತ, ಕರ್ಮಯೋಗ, ಕರ್ಮಯೋಗದಿಂದ ಜ್ಞಾನ ಯೋಗದಿಂದ ಸಾಧನೆಗೆ ಶುರು ಮಾಡಬೇಕು. ಹಾಗೆ ಫಸ್ಟ್ ಜ್ಞಾನವನ್ನ ಸಂಪಾದನೆ ಮಾಡಿದವನು ಮುಂದೆ ಅವನು ಭಗವಂತನನ್ನು ಕಾಣಲಿಕ್ಕೆ ಅಂತ ಹೇಳಿ ಸಾಧನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ ಸಾಧನೆ ಮಾಡುವವರು ಹೇಗೆಲ್ಲ ಸಾಧನೆ ಮಾಡಿ ದೇವರನ್ನ ಪಡೆಯುತ್ತಾರೆ ಅನ್ನುವುದನ್ನ ಕೃಷ್ಣ ಇಲ್ಲಿ ವಿವರಿಸಿಕೊಂಡು ಹೋಗ್ತಾ ಇದ್ದಾನೆ. ಮೊದಲನೇದಾಗಿ ನಮಗೆ ದೇವರು ಅಂದ್ರೆ ಇವತ್ತು ನಮ್ಮಲ್ಲಿ ನೂರಾರು ಜನ, ಲಕ್ಷಾಂತರ ಜನ ದೇವರ ಕಲ್ಪನೆ ಇದೆ. ಆದ್ರೆ ನಿಜವಾಗ್ಲೂ ದೇವರು ಅಂದ್ರೆ ಹೇಗಿದ್ದಾನೆ, ಆತನ ರೂಪವನ್ನ ಹೇಗೆ ನಾವು ಅನುಸಂಧಾನ ಮಾಡಬೇಕು ಎನ್ನುವ ವಿಚಾರವನ್ನ ಇಲ್ಲಿ ಕೃಷ್ಣ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಒಬ್ಬ ಸಾಧಕನಾದವನು ದೇವರನ್ನ ತಾನು ಚಿಂತನೆ ಮಾಡಬೇಕಾದ ರೀತಿ, ಭಗವಂತ ಅಂದ್ರೆ ವಿಶ್ವ, ಯೂನಿವರ್ಸ್ ಅಂತ ನಾವು ಹೇಳ್ತೀವಲ್ಲ, ಆ ಯೂನಿವರ್ಸ್ ಅಂದ್ರೆ ಹೇಗಿರ್ತದೆ ಅದು, ಆ ದೇವರು ಹೇಗಿದ್ದಾನೆ ಅನ್ನೋದನ್ನ ಕೃಷ್ಣ ಇಲ್ಲಿ ವಿವರಿಸಿಕೊಂಡು ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ತಲೆಯಲ್ಲಿ ಇರಬೇಕಾದದ್ದು ಏನು ಅಂದ್ರೆ, ಇಡೀ ಬ್ರಹ್ಮಾಂಡದಲ್ಲಿ ಇರುವುದು ಮೂರೇ ವಸ್ತು ಯಾವುದು ಅಂತಂದ್ರೆ, ಒಂದು ಪರಮಾತ್ಮ, ಇಡೀ ಜಗತ್ತಿಗೆ ಇರುವುದು ಒಬ್ಬನೇ ಭಗವಂತ. ಎರಡನೇದು ಜೀವ, ಆ ದೇವರನ್ನ ಬಿಟ್ಟು ಒಬ್ಬನೇ ಇರುವ ಭಗವಂತ, ಉಳಿದವರೆಲ್ಲರೂ ಜೀವರು, ಚೈತನ್ಯ ಸ್ವರೂಪಗಳು ಅಂತ ಏನಿದ್ದಾರೆ ಅವರೆಲ್ಲರೂ ಜೀವರೇ. ಮೂರನೇದು ಜಡ. ಜಡ ಅಂದ್ರೆ ಅದಕ್ಕೆ ಚೈತನ್ಯ ಇಲ್ಲ. ಅದು ಹೇಗೆ ನಮಗೊಂದು ಕಲ್ಲಿಗೆ, ಒಂದು ಮಣ್ಣಿಗೆ ಏನಾದ್ರೂ ಚೈತನ್ಯ ಇದೆಯಾ? ಇಲ್ಲ. ಅಂದ್ರೆ ಪಂಚಭೂತಗಳು, ಆ ಚೈತನ್ಯವೇ ಇಲ್ಲದಿರುವಂತಹ 5 ಪಂಚಭೂತಗಳೇನಿದ್ದಾವೆ ಅದು ತನ್ನ ಮೂಲ ಸ್ವರೂಪದಲ್ಲಿ ಇರುವಂತಹದ್ದು. ಇದು ಮೂರೇ ವಸ್ತು ಈ ಬ್ರಹ್ಮಾಂಡದಲ್ಲಿರೋದು. ಒಂದು ಪರಮಾತ್ಮ, ಎರಡನೇದು ಜೀವ, ಮೂರನೇದು ಜಡ. ಜಡ ಪ್ರಕೃತಿ ಅಂದ್ರೆ ಅದು ಪಂಚ ಮಹಾಭೂತಗಳು. ಈ ಮೂರೇ ಅಂಶಗಳು ಈ ಜಗತ್ತಲ್ಲಿರೋದು. ಹಾಗಾದ್ಮೇಲೆ ಇಡೀ ಬ್ರಹ್ಮಾಂಡದಲ್ಲಿ ಇರುವುದು ಒಬ್ಬನೇ ಭಗವಂತ. ಅವನನ್ನ ಯಾವ ಹೆಸರಿನಿಂದಲಾದರೂ ಕರೀರಿ. ಅವನನ್ನ ಕೆಲವರು ಅಲ್ಲಾಹು ಅಂತ ಕರೆದ್ರು,
ಇನ್ನು ಕೆಲವರು ಅವನನ್ನ ಜೀಸಸ್ ಯೇಸು ಅಂತ ಕರೆದ್ರು. ಇನ್ನು ರಾಮ, ಕೃಷ್ಣ, ಗೋವಿಂದ, ಶ್ರೀನಿವಾಸ, ಶಿವ ಅಂತ ಕರೆದ್ರು, ಬ್ರಹ್ಮ ಅಂತ ಕರೆದ್ರು, ಯಾವ ಹೆಸರಿನಿಂದಲೂ ಕರೆದರು ಅದು ಭಗವಂತನನ್ನೇ ಹೇಳ್ತಾ ಇದೆ. ಇಡೀ ಜಗತ್ತೇ ಇರುವುದು ಒಬ್ಬನೇ ಭಗವಂತ. ಹಾಗಾದ್ರೆ ಉಳಿದವರೆಲ್ಲ ಯಾರು? ಬೇಕಾದಷ್ಟು ದೇವರೆಲ್ಲ ಇದ್ದಾರಲ್ಲ ಇವತ್ತು. ಏನು, ಶಿವ ಇದ್ದಾನೆ, ಬ್ರಹ್ಮ ಇದ್ದಾನೆ, ಎಲ್ಲರೂ ಇದ್ದಾರೆ. ಮಹಾಲಕ್ಷ್ಮಿಯಿಂದ ಹಿಡಿದು ಆ ಸಣ್ಣ ಒಂದು ಇರುವೆವರೆಗೂ, ಒಂದು ಗಿಡ ಮರ ಬಳ್ಳಿಯವರೆಗೂ ಪ್ರತಿಯೊಬ್ಬರು ಏನು ಚೈತನ್ಯ ಅನ್ನೋದೇನಿದೆ ಅವೆಲ್ಲರೂ ಜೀವರು. ಮಹಾಲಕ್ಷ್ಮಿಯಿಂದ ಹಿಡಿದು ಮಹಾಲಕ್ಷ್ಮಿ, ಭಗವಂತನನ್ನ ಬಿಟ್ಟರೆ ನೆಕ್ಸ್ಟ್ ಯಾರು ಅಂತಂದ್ರೆ ಅದು ಮಹಾಲಕ್ಷ್ಮಿ. ಅವಳನ್ನ ಬಿಟ್ಟರೆ ನೆಕ್ಸ್ಟ್ ಯಾರು ಅಂತಂದ್ರೆ ಅದು ಬ್ರಹ್ಮದೇವರು. ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನಿಗೆ ಸರಿಸಮಾನರಾದವರು ಅಂತಂದ್ರೆ ಅದು ವಾಯುದೇವರು, ಅಂದ್ರೆ ಹನುಮಂತ ದೇವರು ಅಂತೀವಲ್ಲ, ವಾಯುದೇವರು. ಅದು ಮುಖ್ಯ ಪ್ರಾಣ ಅಂತ ಹೇಳ್ತೀವಿ. ಅವರಿಗೆ ಸರಿ, ಅವರ ನಂತರ ಬರುವವರು ಯಾರು ಅಂತಂದ್ರೆ ಅವರ ಪತ್ನಿಯರು ಬರ್ತಾರೆ. ಯಾರು? ಸರಸ್ವತಿ ಮತ್ತೆ ಭಾರತೀ ದೇವಿ. ಅವರ ನಂತರ ಬರುವವರು ಗರುಡ, ಶೇಷ, ರುದ್ರ. ಇವರು ಮೂರು ಸರಿ ಸಮಾನರಾದವರು, ಅಂದ್ರೆ ಗರುಡ, ಶೇಷ ಮತ್ತೆ ರುದ್ರ, ಶಿವ. ಅವರ ನಂತರ ಬರುವವರು ಯಾರು ಅಂದ್ರೆ ಅವರ ಪತ್ನಿಯರು, ಸ್ತ್ರೀ ಏನು, ಆ ಗರುಡ ದೇವರಿಗೆ ವಿನಿತೆ ಅಂತ ಬರ್ತಾರೆ. ವಿನಿತೆನ. ಹಾ ಆಮೇಲೆ ವಿನಿತೆ ಅವರ ತಾಯಿ ಅನ್ಸುತ್ತೆ. ಗರುಡ, ಶೇಷ, ಆಮೇಲೆ ರುದ್ರ. ಹೀಗೆ ಅವರ ಮೂರು ಜನ ಪತ್ನಿಯರು ಬರ್ತಾರೆ. ಅವರ ನಂತರ ಮತ್ತೆ ಏನು ಆದಿತ್ಯರು ಅಂತ ಹೇಳಿ ಬರ್ತಾರೆ, ಅಂದ್ರೆ ಇಂದ್ರ, ಈ ತರ ದೇವತೆಗಳು. ಆಮೇಲೆ ಅಷ್ಟದಿಕ್ಪಾಲಕರು ಅಂತ ಹೇಳಿ ಬರ್ತಾರೆ. ಹೀಗೆ ಆ ಆ ರೀತಿ ಶ್ರೇಣಿಯಲ್ಲಿ ಬರ್ತಾರೆ. ಅಂದ್ರೆ ಆಮೇಲೆ ಸಪ್ತರ್ಷಿಗಳು ಅಂತ ಬರ್ತಾರೆ. ಹೀಗೆ ಉಳಿದವರು ಅಲ್ಲಿಂದ ಹಿಡಿದು ಎಲ್ಲರೂ ಎಲ್ಲರೂ ಜೀವರಾಶಿಗಳು, ಎಲ್ಲರೂ ಮೋಕ್ಷಕ್ಕೆ ಹೋಗುವವರೇ. ಆದರೆ ಅದರಲ್ಲಿ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಮಹಾಲಕ್ಷ್ಮಿ ಯಾವಾಗಲೂ ಈಗಾಗಲೇ ಮೋಕ್ಷದಲ್ಲಿ ಇದ್ದವಳು. ಯಾವಾಗಲೂ ಮೋಕ್ಷದಲ್ಲೇ ಇದ್ದಾಳೆ. ಆದರೆ ಬ್ರಹ್ಮದೇವರಿಂದ ಹಿಡಿದು ಎಲ್ಲರೂ ಮತ್ತು ಅವರ ಸಮಯ ಮುಗಿದ ಮೇಲೆ, ಅಥವಾ ದೇವರು ಅವರಿಗೆ ಅಂತ ಕೆಲಸ ಕೊಟ್ಟು ನಿಲ್ಲಿಸಿದ್ದಾನಲ್ಲ, ಕೂರಿಸಿದ್ದಾನೆ. ಆ ಕೆಲಸ ಆದ್ಮೇಲೆ ಅವರು ಕೂಡ ಆ ಸ್ಥಾನವನ್ನು ಬಿಟ್ಟು ಭಗವಂತನಲ್ಲಿ ಹೋಗಿ ಲೀನರಾಗ್ತಾರೆ. ಅಂದ್ರೆ ಮೋಕ್ಷಕ್ಕೆ ಹೋಗ್ತಾರೆ. ಅವರು ಕೂಡ ಮೋಕ್ಷ ಜೀವಿಗಳಾಗ್ತಾರೆ. ಹಾಗಾಗಿ ಆ ಪ್ರತಿಯೊಬ್ಬರು ಕೂಡ, ಹಾಗಾದ್ರೆ ಅವರು ಆ ಸ್ಥಾನಕ್ಕೆ ಹೇಗೆ ಏರಿದ್ದಾರೆ ಅಂತಂದ್ರೆ ತಪಸ್ಸು ಮಾಡಿ, ಧ್ಯಾನ ಮಾಡಿ, ನಿರಂತರವಾಗಿ ವರ್ಷಾನುಗಟ್ಲೆ, ಲಕ್ಷಗಟ್ಲೆ ವರ್ಷ ಧ್ಯಾನ ಮಾಡಿ, ಸಾಧನೆ ಮಾಡಿ, ನಿರಂತರ ಸಾಧನೆ ಮಾಡ್ತಾ 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 ಆ ಒಂದು ದೇವತಾ ಸ್ಥಿತಿಗೆ ತಲುಪಿದ್ದಾರೆ ಅವರೆಲ್ಲರೂ. ಅವರನ್ನೆಲ್ಲರನ್ನ ಬ್ರಹ್ಮಾದಿ ದೇವತೆಗಳು ಅಂತೀವಲ್ಲ, ಆ ಬ್ರಹ್ಮದೇವರಿಂದ ಹಿಡಿದು ಮೇಲಿನ ಒಟ್ಟು 7 ಲೋಕಗಳಿದೆ. ಇದು ಭೂಮಿ 7ನೇ ಲೋಕ. ಮೇಲೆ ಒಟ್ಟು 6 ಲೋಕಗಳಿದೆ. ಆ 6 ಲೋಕಗಳಲ್ಲಿ ಇವರೆಲ್ಲ ಮಾಸ್ಟರ್ಸ್ ಇರ್ತಾರೆ. ಅಂದ್ರೆ ಅವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆ ಮಾಡಿ, ಧ್ಯಾನ ಸಾಧನೆ ಮಾಡಿ, ತಪಸ್ಸು ಮಾಡಿ ಎತ್ತರಕ್ಕೆ ಏರಿದಂಥವ್ರು. ಅದರಲ್ಲಿ ಕೆಲವರು ಗಂಧರ್ವರು ಇರ್ಬೋದು, ಕೆಲವರು ಯಕ್ಷರು ಇರ್ಬೋದು, ಕೆಲವರು ದೇವತೆಗಳು ಇರ್ಬೋದು, ಕೆಲವರು ವಿದ್ಯಾಧರರು ಅಂತ ಬರ್ತಾರೆ. ಆಮೇಲೆ ಆದಿತ್ಯರು ಅಂತ ಬರ್ತಾರೆ, ಪಿತೃದೇವತೆ, ಹೀಗೆ ಬೇಕಾದಷ್ಟು ಜನ. ಅವರಿಗೆ ಮತ್ತೆ ಅವರ ಗಣಗಳು ಲಕ್ಷಾಂತರ ಜನ. ಹೀಗೆ ಅವರೆಲ್ಲರೂ ಮೇಲಿನ ಲೋಕದ ಮಾಸ್ಟರ್ಸ್. ಅವ್ರನ್ನೆಲ್ಲರನ್ನ ಸೇರಿಸಿ ನಾವು ನಮ್ಮ ಭಾಷೆಯಲ್ಲಿ ಹೇಳೋದಂದ್ರೆ ಆಸ್ಟ್ರಲ್ ಮಾಸ್ಟರ್ಸ್ ಅಂತ ಕರಿತೀವಿ. ಮಾಸ್ಟರ್ಸ್ ಅಂದ್ರೆ ಮೇಲಿನ ಲೋಕದ ಮಾಸ್ಟರ್ಸ್, ಅಂದ್ರೆ ಎಲ್ಲರೂ ದೇವಾನ ದೇವತೆಗಳು ಅಂತ ಅರ್ಥ. ಅವ್ರನ್ನ ಎಲ್ಲರನ್ನ ಒಟ್ಟಾಗಿ ನಾವೇನಂತೀವಿ? ಆಸ್ಟ್ರಲ್ ಮಾಸ್ಟರ್ಸ್ ಅಂತೀವಿ. ಆಸ್ಟ್ರಲ್ ಅಂದ್ರೆ ಮೇಲಿನ ಲೋಕ, ಆಯ್ತಾ? ಅಸ್ಟ್ರಾಲಜಿ ಅಂತೀವಲ್ಲ, ಭೂಗೋಳ, ಖಗೋಳ. ಆ ಖಗೋಳದಲ್ಲಿ ಇರುವಂತಹ ಎಲ್ಲ ಮಾಸ್ಟರ್ಸ್. ಕೆಳಗಿನವ್ರನ್ನು ಕೂಡ ನಾವು ಮಾಸ್ಟರ್ಸ್ ಅಂತೀವಿ. ಅಂದ್ರೆ ಲೋವರ್ ಡೈಮೆನ್ಷನ್ ಮಾಸ್ಟರ್ಸ್, ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಅಂತೀವಿ. ಮಾಸ್ಟರ್ ಅನ್ನೋದು ಅದೊಂದು ನಾವು ಏನು ಒಬ್ಬ ಜೀವರನ್ನ ಗುರುತಿಸುವ ಒಂದು ಪದ. ಅದು ನಾವು ಪತ್ರಿಜಿಯವರು ನಮಗೆ ಹೇಳಿಕೊಟ್ಟ ಒಂದು ಪದ ಅದು. ಹಾಗಾಗಿ ಮಾಸ್ಟರ್ಸ್ ಅಂತ ಕರೆಯೋದು. ಹಾಗಾಗಿ ಇಲ್ಲಿ ಮಾಸ್ಟರ್ಸ್ ಅಂದ್ರೆ ಯಾರು ಅಂತ ನಾವು ಯೋಚನೆ ಮಾಡ್ತಾ ಕೂರೋದು ಬೇಡ. ಆಯ್ತಲ್ಲ. ಅವರನ್ನೇ ನಾವು ದೇವತೆಗಳು ಅಂತ ಕರೆಯೋದು. ಹಾಗೆ ಅವರಿಂದ ಹಾಗೆ ಎಲ್ಲರೂ ಕೂಡ ಮೋಕ್ಷಜೀವಿಗಳು. ಈಗ ಈ ಆತ್ಮಜ್ಞಾನ ಬ್ರಹ್ಮಜ್ಞಾನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಜ್ಞಾನ ಸಾಧನಗಳ ಮೂಲಕ ತಿಳಿದುಕೊಳ್ಳಬೇಕಾದ ಜ್ಞೇಯ ಅಂದ್ರೆ ಯಾವುದು, ತಿಳಿದುಕೊಳ್ಳಬೇಕಾದದ್ದು ಯಾವುದು ಅನ್ನೋದನ್ನ ಕೃಷ್ಣ ತಾನು ಹೇಳ್ತಾ ಇದ್ದಾನೆ. ಯಾವುದನ್ನ ಪ್ರತ್ಯಕ್ಷವಾಗಿ ಶಬ್ದಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲವೋ, ಯಾವ ಜ್ಞಾನವನ್ನ ತಿಳಿದುಕೊಂಡು ನೀನು ಅಮೃತತ್ವವನ್ನ ಸವಿಲಿಕ್ಕೆ ಸಾಧ್ಯ ಇರ್ತದೆಯೋ ಅಂತಹ ಜ್ಞಾನವನ್ನು ನಾನು ನಿನಗೆ ಹೇಳ್ತೇನೆ ಕೇಳು. ಏನು ಅಂತಂದ್ರೆ ಭಗವಂತ ಅನಾದಿ ಅನಾದಿಮತ್, ಅಂದ್ರೆ ಆತನಿಗೆ ನಶ್ವರವಾದ ಪಂಚಭೂತಗಳಿಂದ ಯಾವ ಆಕಾರವೂ ಇಲ್ಲ. ಅವನು ನಿರಾಕಾರ. ಆತ ಜ್ಞಾನಾನಂದ ಸ್ವರೂಪ. ಭಗವಂತನ ಗುಣಕ್ರಿಯೆ ಎಲ್ಲವೂ ಅನಾದಿ. ಸದ್ಗುಣಗಳಿಂದ ತುಂಬಿರುವಂತಹ ಭಗವಂತ ನಮಗೆ ಪೂರ್ಣತೆಯನ್ನು ಕೊಡುವವ. ಆತ ಸರ್ವರಕ್ಷಕ.
ಆತನಿಂದ ಹಿರಿದಾದ ತತ್ವ ಇನ್ನೊಂದಿಲ್ಲ. ಅವನಿಗಿಂತಲೂ ದೊಡ್ಡದಾದ ಇನ್ನೊಂದು ವಸ್ತು, ವ್ಯಕ್ತಿ, ಒಂದು ಶಕ್ತಿ ಅಂತ ಯಾವುದೂ ಇಲ್ಲ. ಇಂತಹ ಭಗವಂತನನ್ನು ನಾವು ಪೂರ್ಣವಾಗಿ ಅರಿಯಲು ಸಾಧ್ಯವಿಲ್ಲ. ಅದು ನಮ್ಮ ಅರಿವಿಗೆ ಎಟಕದ್ದು. ಹೀಗಿದ್ದರೂ ಕೂಡ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಭಗವಂತನನ್ನ ತಿಳಿಯುವ ಪ್ರಯತ್ನ ಮಾಡಬೇಕು. ಹಾಗೆ ಭಗವಂತ ಹೇಗೆ ತಿಳಿಯೋದು, ಅವನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಕೃಷ್ಣ ಭಗವಂತ ಎಲ್ಲೆಡೆ ತುಂಬಿದ್ದಾನೆ. ಅವನು ಸರ್ವಾಂತರ್ಯಾಮಿ. ಆತನಿಗೆ ಎಲ್ಲೆಡೆ ಕೈಗಳಿದ್ದಾವೆ, ಕಾಲುಗಳಿದ್ದಾವೆ, ಎಲ್ಲಾ ಕಡೆ ಕಿವಿ ಇದೆ, ಮೂಗಿದೆ, ಬಾಯಿ ಇದೆ, ಕಣ್ಣಿದೆ. ಯಾವುದೋ ಒಂದು ಕಡೆ ಅವನಿಗೆ ಆಕಾರವಾಗಿ ಅಲ್ಲಿ ಮಾತ್ರ ಇದ್ದಾನೆ ಅಂತ ತಿಳಿಬೇಡ. ಕಂಡಲ್ಲೆಲ್ಲ ಅವನ ಕಣ್ಣುಗಳಿದಾವೆ, ಎಲ್ಲಾ ಕಡೆ ಅವನ ಕೈ, ಕಾಲು, ಮೂಗು ಎಲ್ಲಾ ಕಡೆ ಇದೆ. ಹಾಗಾಗಿ ಈ ಕಾರಣದಿಂದ ಭಗವಂತನಿಗೆ ತಿಳಿಯದಂತೆ ನಾವು ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತ ಸರ್ವಜ್ಞ, ಸರ್ವಗತ, ಸರ್ವಸಮರ್ಥ. ನಮ್ಮ ಪ್ರತಿಯೊಂದು ಆಗು ಹೋಗುಗಳು ಅವನಿಗೆ ಗೊತ್ತಾಗ್ತಾ ಇದೆ. ನಾವು ಅಯ್ಯೋ ನಾನು ಮಾಡಿದ್ದೆ ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ ಹೇಳಿ ನಾವು ಕದ್ದು ಮುಚ್ಚಿ ಏನೇ ಮಾಡಿದರೂ ಅದನ್ನ ಸದಾ ಭಗವಂತ ತನ್ನ ಇನ್ನು ಸಹಸ್ರ ಕಣ್ಣುಗಳಿಂದ ನಿತ್ಯ ಪ್ರತಿ ಕ್ಷಣ ಕ್ಷಣ ನೋಡ್ತಾ ಇರ್ತಾನೆ. ಆದಿಯಲ್ಲಿ ವೇದವನ್ನು ಉಚ್ಚಾರ ಮಾಡಿದವನು ಭಗವಂತ. ಆತ ಎಲ್ಲದರ ಒಳಗೂ ಹೊರಗೂ ಆವರಿಸಿ ನಿಂತಿದ್ದಾನೆ. ಅಖಂಡವಾದ ಭಗವಂತನೊಳಗೆ ಅನಂತ ಅನಂತ ರೂಪಗಳಿದ್ದಾವೆ. ಪ್ರತಿಯೊಂದು ರೂಪಕ್ಕೂ ಜ್ಞಾನಾನಂದಮಯವಾದ ಸ್ವರೂಪಭೂತವಾದ ಇಂದ್ರಿಯಗಳಿದ್ದಾವೆ. ನಮ್ಮ ಸರ್ವ ಇಂದ್ರಿಯದಲ್ಲೂ ಆತ ತುಂಬಿ ನಿಂತಿದ್ದಾನೆ, ನಡೆಸ್ತಾ ಇದ್ದಾನೆ. ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತಂದ್ರೆ ಅಲ್ಲಿ ದೇವರು ನಿಂತು ಮಾಡಿಸ್ತಾ ಇದ್ದಾನೆ. ಹಾಗಾಗಿ ಭಗವಂತ ಹೇಳ್ತಾ ಇದ್ದಾನೆ, ಜಗತ್ತಿನಲ್ಲಿರುವ ಎಲ್ಲ ಜೀವಜಾತಗಳು ತಮ್ಮ ಇಂದ್ರಿಯಗಳಿಂದ ಇಂದ್ರಿಯ ವಿಷಯಗಳನ್ನ ಗ್ರಹಿಸುವಂತೆ ಮಾಡ್ತಾ ಇರುವವನು ಅದು ಭಗವಂತನೇ. ಇಂತಹ ಭಗವಂತನಿಗೆ ಪಂಚಭೌತಿಕವಾದ ನಶ್ವರವಾದ ಅಥವಾ ನಮ್ಮಂತೆ ಒಂದು ದಿನ ನಾಶವಾಗುವಂತಹ ಯಾವುದೇ ಒಂದು ಸ್ವರೂಪ ಅನ್ನೋದಿಲ್ಲ, ಅಥವಾ ಇಂದ್ರಿಯ ಅನ್ನೋದಿಲ್ಲ, ಒಂದು ದೇಹ ಅನ್ನೋದಿಲ್ಲ. ಆ ಈ ಜಗತ್ತನ್ನ ಹೊತ್ತಿರುವ ತಂದೆ ಆತ ಭಗವಂತ ಗಂಡೂ ಹೌದು, ಜಗತ್ತನ್ನ ಹೆತ್ತಂತಹ ತಾಯಿಯೂ ಹೌದು. ಹಾಗಾಗಿ ಭೌತಿಕವಾಗಿ ಆತ ಗಂಡೂ ಅಲ್ಲ, ಹೆಣ್ಣೂ ಅಲ್ಲ. ಅವನಿಗೆ ಲಿಂಗ ಇಲ್ಲ. ಅಂದ್ರೆ ಅವನನ್ನ ಹೀಗೆ ಅವನು ಗಂಡು ಹೆಣ್ಣು ಅಂತ ಗುರುತಿಸ್ಲಿಕ್ಕೆ ಆಗೋಲ್ಲ. ಆತ ಸ್ವರೂಪಭೂತನಾಗಿ ಗಂಡು ಅಲ್ಲ, ಹೆಣ್ಣು ಅಲ್ಲ, ಭಗವಂತ ಎಲ್ಲರೊಳಗೆ ತುಂಬಿದ್ದಾನೆ. ಗಂಡಿನೊಳಗೆ ಗಂಡಾಗಿ, ಹೆಣ್ಣಿನೊಳಗೆ ಹೆಣ್ಣಾಗಿ ನಿಂತಿದ್ದಾನೆ. ಹಾಗಾಗಿ ಎಲ್ಲರೊಳಗೆ ತುಂಬಿದ್ದಾನೆ. ಆದರೆ ಆತ ಯಾವುದನ್ನೂ ಅಂಟಿಸಿಕೊಂಡಿಲ್ಲ. ಆತ ಎಲ್ಲವನ್ನ ಹೊತ್ತಿದ್ದಾನೆ. ಆದರೆ ಅದರ ಬಾಂಧವ್ಯ, ಅಟ್ಯಾಚ್ಮೆಂಟ್ ಅನ್ನೋದು ಅವನಿಗಿಲ್ಲ. ಹಾಗಾಗಿ ಭಗವಂತ ತ್ರಿಗುಣಾತೀತ. ಅಂದ್ರೆ ಅವನಿಗೆ ಯಾವುದೇ ಏನಂತೀವಿ ನಾವು, ಸಾತ್ವಿಕ, ರಾಜಸ, ತಾಮಸ ಅಂತೀವಲ್ಲ, ಮೂರು ಗುಣಗಳು. ಆ ಗುಣಗಳಿಗೆ ಅವನು ಒಳಪಟ್ಟಿಲ್ಲ. ಆತನಿಗೆ ತ್ರಿಗುಣಗಳ ನಂಟಿಲ್ಲ. ಆದರೆ ಆತ ಸದ್ಗುಣಗಳ ಅಲೆ. ದೇವರಲ್ಲಿ ಹುಡುಕಿದ್ರೆ ಒಂದು ದೋಷ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ರಾಮಾಯಣದಲ್ಲಿ ಬರ್ತದೆ. ರಾಮಾಯಣದಲ್ಲಿ ಮಾರೀಚ ಬರ್ತಾನಲ್ಲ, ಆ ಮಾರೀಚನ ಬಳಿಗೆ ರಾವಣ ಬರ್ತಾನೆ. ರಾವಣ ಬಂದು ಅವನಿಗೆಲ್ಲ ಹೇಳ್ತಾನೆ, ರಾಮ ಹಂಗೆ, ಅವನ್ ಹಿಂಗೆ, ಅವನ ಆ ತರದವನು, ಈ ತರದವನು ಅಂತ ಅವನ ಬಗ್ಗೆ ಎಲ್ಲ ಹೇಳ್ತಾನೆ. ಆಗ ಮಾರೀಚ ಕೊನೆಗೆ ಹೇಳುವ ಮಾತೇನು ಗೊತ್ತು? ಆ ನೀನು ಏನೇ ಹೇಳಿದ್ರು ರಾಮನಲ್ಲಿ ಒಂದೇ ಒಂದು ದೋಷ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ನೀನ್ ಇಷ್ಟೊತ್ತವರೆಗೂ ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ಒಬ್ಬ ರಾಕ್ಷಸ, ಒಬ್ಬ ದೈತ್ಯನ ಬಾಯಲ್ಲಿ ಬರ್ತದೆ. ರಾಮ ಬೇಕು ಅಂತ ಹುಡುಕಿದ್ರು ಕೂಡ ದೋಷ ಸಿಗದೆ ಇರುವವನು ಅದು ಭಗವಂತ. ಸದ್ಗುಣಗಳ ಕಡಲು ಅವನು. ನಿರಾಕಾರನಾದವನು, ಸಾಕಾರನಾದವನು. ಹಾಗಾಗಿ ದೇವರು ಇಲ್ಲಿ ಹೇಳ್ತಾ ಇದ್ದಾನೆ, ಮೊದಲು ನನ್ನನ್ನು ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಆತ್ಮಜ್ಞಾನ, ಬ್ರಹ್ಮಜ್ಞಾನ ಅಂತೀವಲ್ಲ, ಅದನ್ನ ಸಹಜವಾಗಿ ಸಾಮಾನ್ಯರು ಕೂಡ ಹೇಗೆ ತಿಳ್ಕೊಳ್ಬಹುದು ಬ್ರಹ್ಮಜ್ಞಾನ ಅಂದ್ರೆ, ಅದನ್ನ ದೇವರು ಹೇಳ್ತಾ ಇದ್ದಾನೆ. ಮತ್ತೆ ಅದನ್ನ ಯಾವುದೋ ಒಂದ್ಸಾರಿ ಕೇಳಿದ್ವಿ ಬಿಟ್ಟಿವಿ ಅಲ್ಲ, ಪ್ರತಿಯೊಂದು ಕ್ಷಣ ನಮ್ಮ ತಲೆಯಲ್ಲಿ ಇರಬೇಕಾದದ್ದು, ಅವೇರ್ನೆಸ್ ಅಲ್ಲಿ ಇರೋದು ಅಂತೀವಲ್ಲ. ಹಾ ಈ ಒಂದು ಜ್ಞಾನ ಯಾರಲ್ಲಿ ಇರ್ತದೆ ಅವನೇ ಬ್ರಹ್ಮಜ್ಞಾನಿ. ಅದು ಅದು ಏನು ಅಂತ ಹೇಳ್ತಾ ಇದ್ದಾನೆ ದೇವರು. ಭೂತ ಅಂದ್ರೆ ಸಮಸ್ತ ಬ್ರಹ್ಮಾಂಡ. ಈ ಸಮಸ್ತ ಜೀವಜಾತ ಅಂದ್ರೆ ಪಿಂಡಾಂಡ ಅಂದ್ರೆ ನಮ್ಮ ದೇಹ. ಈ ಈ ಬ್ರಹ್ಮಾಂಡದಲ್ಲಿ ನಮ್ಮದು ಏನೋ ಪಿಂಡ ಅಂದ್ರೆ ಈ ದೇಹ, ಪಂಚಭೂತಗಳಿಂದ ಸೃಷ್ಟಿಯಾದಂತಹ ದೇಹ ಅಂದ್ರೆ ಎಲ್ಲ ಚರಾಚರ ಸಮಸ್ತ ಜೀವರಾಶಿಗಳು. ಭಗವಂತ ಈ ಬ್ರಹ್ಮಾಂಡದ ಒಳಗೂ ತುಂಬಿದ್ದಾನೆ. ನಾರಾಯಣ ಏನಂತೀವಿ, ನಮ್ಮ ಒಳಗೆ ನಮ್ಮ ಹೊರಗೆ ತುಂಬಿ ಎಲ್ಲವನ್ನ ವ್ಯಾಪಿಸಿ ನಿಂತಿರುವ ಭಗವಂತ ಅವನೇ ನಾರಾಯಣ. ಒಂದು ಅತಿ ಕ್ಷುದ್ರ ಜೀವದಿಂದ ಹಿಡಿದು ಅಂತಂದ್ರೆ ಒಂದು ಸಣ್ಣ ಇರುವೆ, ಒಂದು ಸಣ್ಣ 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 ಜೀವರಾಶಿಗಳು ಅಂತ ಕೆಳಗಡೆ ಬಸವನ ಹುಳು ಏನೇನೋ ಬರ್ತಾವಲ್ಲ. ಆ ಅದನ್ನ ಇದರಲ್ಲಿ ಬರ್ತದೆ, ಎಲ್ಲಿ ಭಾಗವತದಲ್ಲಿ ಉದ್ಧವ ಗೀತೆ ಅಂತ ಬರ್ತದೆ. ಕೃಷ್ಣ ಇದೇ ರೀತಿ ಹಿಂಗೆ ಇಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾನಲ್ಲ, ಹಾಗೆ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಅಲ್ಲಿ ಉಪದೇಶ ಮಾಡುವಾಗ ಅಲ್ಲಿ ಉದ್ಧವನಿಗೆ ಹೇಳ್ತಾನೆ, ನೋಡು ಉದ್ಧವ, ನೀನು ನಡ್ಕೊಂಡು ಹೋಗ್ತಾ ಇರ್ತೀಯ, ಎಲ್ಲೆಲ್ಲೋ ನೋಡ್ತಾ ನಡಿಬೇಡ. ದಿಕ್ಕು ನೋಡ್ತಾ
ಅಥವಾ ಆ ಕಡೆ ಈ ಕಡೆ ಏನಿದೆ ಹಾಗೆ ನೋಡ್ತಾ ನಡಿಬೇಡ. ಅಥವಾ ಜೋರ್ 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 ಅರ್ಜೆಂಟ್ ಅಲ್ಲಿ ಹೋಗ್ಬೇಡ. ಮತ್ತೆ ನೆಲವನ್ನು ನೋಡ್ತಾ ಹೋಗು. ಯಾಕೆ? ನಿನ್ನ ಹಾಗೆ ಅಲ್ಲಿ ಕೆಲವೊಂದು ಸಣ್ಣ ಸಣ್ಣ ಜೀವಿಗಳು ನಡೆದಾಡ್ತಾ ಇರ್ತವೆ. ನಿನಗೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ಎಷ್ಟು ಅಧಿಕಾರ ಹಕ್ಕಿದೆಯೋ ಅಷ್ಟೇ ಹಕ್ಕು ಅಧಿಕಾರ ಆ ಸಣ್ಣ ಜೀವಿಗೂ ಇದೆ. ನೀನು ಎತ್ತಗೋ ನೋಡ್ತಾ ಆ ಜೀವಿಯನ್ನ ತುಳಿದು ಹೋದೆ ಅಂತಂದ್ರೆ ನೀನು ಅದರ ಹಕ್ಕನ್ನ ಕಸಿದುಕೊಂಡ ಹಾಗೆ. ನಿನಗೆ ಯಾವ ಅಧಿಕಾರವೂ ಇಲ್ಲ. ಅದರ ಹಕ್ಕನ್ನ ಕಸಿದುಕೊಳ್ಳುವ ಅಧಿಕಾರ ನಿನಗೆ ಯಾರು ಕೊಟ್ಟವರು? ಹಾಗಾಗಿ ನಿನ್ನಂತೆಯೇ ಪ್ರತಿಯೊಂದು ಸರಾಚರ ಜೀವರಾಶಿಗಳು ಅಂತ ಹೇಳಿ ಯೋಚನೆ ಮಾಡಿ ತಿಳಿದುಕೋ. ಆ ಒಂದು ಸಣ್ಣ ಜೀವಿಗೂ ಕೂಡ ನಿನ್ನಷ್ಟೇ ಅಧಿಕಾರ ಇದೆ. ಅದಕ್ಕೂ ಕೂಡ ಬದುಕಲಿಕ್ಕೆ ಬಿಡು. ನಿನ್ನ ಬದುಕಿನ ಜೊತೆಗೆ ಅದನ್ನ ನಾಶ ಮಾಡಬೇಡ. ಹಾಗಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ್ಲೂ ಕೂಡ ಎಲ್ಲಾದ್ರೂ ಯಾವ್ದಾದ್ರು ಇರುವೆಗಳಿದಾವೋ, ಸಣ್ಣ ಸಣ್ಣ ತೆವಳ್ಕೊಂಡು ಹೋಗುವಂತ ಜೀವಿಗಳಿರ್ತವೆ. ಹಾ ಅದಿದ್ದಾವೋ ಅದನ್ನ ನೋಡ್ತಾ ನೋಡ್ತಾ ಹೆಜ್ಜೆ ಹಾಕ್ತಾ ಹೋಗು. ಸುಮ್ಮನೆ ತುಳಿದು ಹೋಗ್ಬಿಡ್ಬೇಡ. ಅಲ್ಲಿ ಪಾಪ ಏನೋ ಒಂದಿಷ್ಟು ಇರುವೆ ಓಡಾಡ್ತಾ ಇರ್ತವೆ, ನೀನ್ ತುಳಿದು ಹೋದೆ ಅಂದ್ರೆ ಹ, ಹಾಗೆ ಆ, ಹಾಗೆ ಹಾಗೆ ಅಂತಹ ಸಣ್ಣ ಜೀವಿಗಳ ಒಳಗಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೂ ಎಲ್ಲರ ಒಳಗೆ ಕೂತಿರುವವನು ಅದೇ ಭಗವಂತ. ಎಲ್ಲರೊಳಗೂ ಒಂದೇ ರೂಪದಿಂದ ಕೂತಿದ್ದಾನೆ. ಅಂತರ್ಯಾಮಿಯಾಗಿ ಬಿಂಬ ರೂಪದಲ್ಲಿ ನಮ್ಮನ್ನ ನಡೆಸ್ತಾ ಇದ್ದಾನೆ. ನಮ್ಮ ಹೊರಗೆ ನಿಂತು ನಮ್ಮನ್ನ ಧಾರಣೆ ಮಾಡ್ತಾ ಇದ್ದಾನೆ. ಜ್ಞಾನಿಗಳಿಗೆ ಅವರ ಅಂತರಂಗದಲ್ಲಿ ದರ್ಶನ ಕೊಡುವ ಭಗವಂತ ಅಜ್ಞಾನಿಗಳಿಗೆ ಬಹಿರೂಪದಲ್ಲಿ ಅಂದ್ರೆ ಅವನಿಗೆ ಕಾಣಿಸದ ಹಾಗೆ ಒಳಗೂ ಇದ್ದಾನೆ. ಅಜ್ಞಾನಿಯ ಒಳಗೂ ಇದ್ದಾನೆ, ಶತ್ರುವಿನ ಒಳಗೂ ಇದ್ದಾನೆ, ದುಷ್ಟರ ಒಳಗೂ ಇದ್ದಾನೆ. ಭಗವಂತ ಸರ್ವಗತನಾದಂತಹ ಭಗವಂತ ಅಚಲ. ಅಂದ್ರೆ ಆದರೆ ಆತ ಅನಂತ ರೂಪಗಳು ಸದಾ ಚಲಿಸ್ತಾ ಇರ್ತವೆ. ಅಂದ್ರೆ ಎಲ್ಲೋ ಅವನು ಸುತ್ತುತ್ತಾ ಇರ್ತಾನೆ ಅಂತಲ್ಲ, ಎಲ್ಲ ಕಡೆ ಅವನ ಒಂದು ವ್ಯಾಪ್ತಿ ಅನ್ನೋದು ಏನು ಮೊದಲೇ ಹಬ್ಬಿಬಿಟ್ಟಿದೆ. ಸಮಸ್ತ ಚರಾಚರಾತ್ಮಕ ಜೀವದ ಒಳಗೆ ಭಗವಂತ ತುಂಬಿ ನಿಂತಿದ್ದಾನೆ. ಭಗವಂತ ಅಣುವಿನ ಒಳಗೆ ಅಣುವಾಗಿ ತುಂಬಿದ್ದಾನೆ. ಆ ಹಾಗಾಗಿ ಭಗವಂತನನ್ನ ವಿವರವಾಗಿ ನಾವು ಕಿಂಚಿತ್ತು ತಿಳಿಯಬಹುದೇ ಹೊರತು ಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾವು ಸಮುದ್ರದಲ್ಲಿರುವ ಒಂದು ಪುಟ್ಟ ಮೀನಿದ್ದ ಹಾಗೆ. ಅದೇ ರೀತಿ ಸಮುದ್ರದ ಅಗಾಧತೆಯನ್ನ ಹೇಗೆ ಒಂದು ಸಣ್ಣ ಮೀನಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಈ ಜಗತ್ತಿನ ಯಾವ ಜೀವಜಾತವೂ ಅದು ಬ್ರಹ್ಮದೇವರನ್ನು ಕೂಡ ಹಿಡಿದು ಪೂರ್ಣವಾಗಿ ಭಗವಂತನನ್ನ ತಿಳಿಯಲಿಕ್ಕೆ ಸಾಧ್ಯ ಆಗಿಲ್ಲ. ಏಕೆಂದ್ರೆ ಅದು ನಮ್ಮ ಮನಸ್ಸಿನಿಂದಲೂ ಕೂಡ ಊಹೆನೂ ಮಾಡಿಕೊಳ್ಳಿಕ್ಕೆ ಆಗದಂಥದ್ದು. ಹಾಗಾಗಿ ಯಥಾಶಕ್ತಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ದೇವರನ್ನ ತಿಳ್ಕೊಳ್ಬೇಕು. ಅದೇ ಬ್ರಹ್ಮಜ್ಞಾನ. ಭಗವಂತ ಈ ಪ್ರಪಂಚದಲ್ಲಿನ ಪ್ರತಿಯೊಂದು ಜೀವದಲ್ಲೂ ಬಿಂಬರೂಪನಾಗಿ ನಿಂತಿದ್ದಾನೆ. ಪ್ರತಿಯೊಂದು ಜೀವ ಅದನ್ನ ಹಾಗಾಗಿ ಯಾರನ್ನು ನೀನು ಕೇವಲವಾಗಿ ನೋಡ್ಬೇಡ. ಅವನು ಪರಮ ಪಾಪಿ ಆಗಿರ್ಲಿ, ದುಷ್ಟನಾಗಿರ್ಲಿ, ಅದೊಂದು ಮೃಗ ಆಗಿರ್ಲಿ, ಪ್ರಾಣಿ ಪಶು ಪಕ್ಷಿ ಏನೇ ಆಗಿರ್ಲಿ, ಪ್ರತಿಯೊಂದರೊಳಗೂ ದೇವರಿದ್ದಾನೆ. ಒಳಗೆ ದೇವರು ಆ ರೂಪದಲ್ಲಿ ಒಳಗೆ ನಿಂತು ನೋಡ್ತಾ ಇದ್ದಾರೆ. ಒಂದೊಂದು ಜೀವದಲ್ಲೂ ಅನೇಕ ರೂಪದಲ್ಲಿ ಆತನಿದ್ದಾನೆ. ಪ್ರತಿಯೊಂದು ಜೀವಗಳು ವಿಭಕ್ತಗಳು. ಅಂದ್ರೆ ಭಗವಂತ ಮಾತ್ರ ಅಖಂಡ. ಆ, ಎಲ್ಲಾ ಕಡೆ ಇರುವ ಭಗವಂತ ಒಬ್ಬನೇ. ಆದರೆ ಬೇರೆ ಬೇರೆ ಇದ್ದಂತೆ ನಮಗೆ ಕಾಣಿಸ್ಕೊಳ್ತಾನೆ. ಇದಕ್ಕೆ ಒಳ್ಳೆ ಉದಾಹರಣೆ ಅಂತಂದ್ರೆ ಭಗವಂತನ ಅವತಾರಗಳು ಪರಶುರಾಮ, ವೇದವ್ಯಾಸ, ಕೃಷ್ಣ, ರಾಮ. ಇಲ್ಲಿ ಯಾವ ರೂಪದಲ್ಲೂ ವ್ಯತ್ಯಾಸ ಇಲ್ಲ. ಆದರೆ ರಾಮನೇ ಬೇರೆ ಕೃಷ್ಣನೇ ಬೇರೆ ಅಂದ ಹಾಗೆ ಭಾಸವಾಗ್ತದೆ. ಆದರೆ ಕೃಷ್ಣನಿದ್ದಲ್ಲಿ ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ವೇದವ್ಯಾಸರು ಬೇರೆ ಅಲ್ಲ, ಪರಶುರಾಮ ಬೇರೆ ಅಲ್ಲ, ವಾಮನ ಬೇರೆ ಅಲ್ಲ. ಎಲ್ಲರಲ್ಲೂ ಅದೇ ರೂಪ, ಅದೇ ಶಕ್ತಿ. ಇಲ್ಲಿ ಭಗವಂತ ಮೂರು ರೂಪದಲ್ಲಿ ನಮಗೆ ಏಕಕಾಲದಲ್ಲೂ ಕೂಡ ಕಾಣಿಸಿಕೊಂಡ. ಒಂದೇ ಆದರೂ ಕೂಡ ಮೂರಾಗಿ ನಮಗೆ ಆತ ಕಾಣಿಸಿಕೊಳ್ತಾನೆ. ಇದು ರಾಮಾಯಣದಲ್ಲಿ ಬರ್ತದೆ. ಪರಶುರಾಮ ದೇವರು ಮತ್ತೆ ರಾಮ ಇಬ್ರು ಒಂದು ಆಗ್ತಾರೆ. ಆಮೇಲೆ ಮಹಾಭಾರತದಲ್ಲಿ ವೇದವ್ಯಾಸರು ಇರ್ತಾರೆ, ಪರಶುರಾಮ ದೇವರು ಬರ್ತಾರೆ, ಅಲ್ಲಿ ಕೃಷ್ಣ. ಎಲ್ಲರೂ ಈ ಆ ಧರ್ಮರಾಜನ ರಾಜಸೂಯ ಯಾಗದಲ್ಲಿ ಬಂದು ಸೇರ್ತಾರೆ. ಹೀಗೆ ಒಟ್ಟೊಟ್ಟಿಗೆ ಭಗವಂತನ ಮೂರು ರೂಪಗಳು ಕಾಣಿಸಿಕೊಂಡು ಬೇರೆ ಬೇರೆ ಅನ್ನೋ ಹಾಗೆ ಕಾಣಿಸಿಕೊಳ್ತಾರೆ. ಆದರೆ ಎಲ್ಲವೂ ಅವನೇ ಆಗಿರ್ತಾನೆ. ಆತ ಸಮಸ್ತ ಜೀವದ ಒಳಗೆ ಇದ್ದಾನೆ. ಆದರೆ ಸಮಸ್ತ ಜೀವವನ್ನು ಕೂಡ ಆತನೇ ಹೊತ್ತುಕೊಂಡಿದ್ದಾನೆ. ಎಲ್ಲರ ಸೃಷ್ಟಿಕರ್ತ ಭಗವಂತ ಆಗಿದ್ದಾನೆ. ತನ್ನ ಸೃಷ್ಟಿಯನ್ನು ಒಂದು ದಿನ ಸಂಹಾರ ಮಾಡುವವನು ಆತನೇ ಆಗಿದ್ದಾನೆ. ಸಂಹಾರದ ನಂತರ ಸೃಷ್ಟಿಯ ಪುನರ್ನಿರ್ಮಾಣ ಮಾಡುವವನು ಅವನೇ ಆಗಿದ್ದಾನೆ. ಹಾಗಾಗಿ ಕೃಷ್ಣ ಇಲ್ಲಿಯವರೆಗೆ ಇಷ್ಟೆಲ್ಲ ಹೇಳಿದ್ನಲ್ವಾ, ಇದನ್ನ ನಾವು ನಮ್ಮ ಧ್ಯಾನದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ತನ್ನನ್ನು ಭಾವನಾತ್ಮಕವಾಗಿ ವಿವರಿಸ್ತಾ ಇದ್ದಾನೆ. ಭಗವಂತ ಕತ್ತಲಿನಲ್ಲಿರುವಂತಹ ಬೆಳಕಿದ್ದ ಹಾಗೆ. ಒಂದು ಕತ್ತಲೆಯ ಕೋಣೆಯಲ್ಲಿ ಒಂದು ದೀಪವನ್ನು ಹಚ್ಚಿಟ್ರೆ ಹೇಗೆ ಕಾಣಿಸ್ತಾನೋ, ಪ್ರಜ್ವಲಿಸ್ತಾನೋ, ಇಡೀ ಕತ್ತಲೆಯನ್ನ ಹೇಗೆ ಆ ಒಂದು ಸಣ್ಣ ಜ್ಯೋತಿ ಬೆಳಗ್ತದೋ ಹಾಗೆ ಬೆಳಕಿಗೆ ಒಂದು ಅವಧಿ ಅನ್ನೋದಿಲ್ಲ. ಹಾಗೆ ಅದು ಅನಂತ. ಎಲ್ಲ ಬೆಳಕುಗಳಿಗೂ ಬೆಳಕು ಕೊಡುವ ಮಹಾಜ್ಯೋತಿ ಭಗವಂತ. ಭಗವಂತನನ್ನ ಧ್ಯಾನದಲ್ಲಿ ಕಾಣಬೇಕು ಅಂತಂದ್ರೆ
ದೇವರು ನನ್ನನ್ನು ಹೆಂಗೆ ಕಾಣುವ ಪ್ರಯತ್ನ ಮಾಡಬೇಕು ಅಂದ್ರೆ ಹೇಳ್ತಾ ಇದ್ದಾನೆ. ಮೊದಲು ಕಣ್ಣು ಮುಚ್ಚಿ ಕುಳಿತಾಗ ನಮಗೆ ನಮ್ಮ ಇಷ್ಟವಾದ ವಸ್ತು ಅಥವಾ ವ್ಯಕ್ತಿ ಕಾಣಬಹುದು. ಆಗ ಆ ವ್ಯಕ್ತಿಯ ಒಳಗೆ, ಆ ವಸ್ತುವಿನ ಒಳಗೆ ನಾವು ಭಗವಂತನನ್ನ ಕಾಣುವ ಪ್ರಯತ್ನ ಮಾಡಬೇಕಂತೆ. ದೇವರು ನನ್ನನ್ನು ಧ್ಯಾನದಲ್ಲಿ ಕಾಣುವ ಒಬ್ಬ ಯೋಗಿ ಸಾಧು ಅಥವಾ ಒಬ್ಬ ಸಾಧಕ ನನ್ನನ್ನು ಹೆಂಗೆ ಕಾಣ್ತಾನೆ ಅನ್ನುವುದನ್ನ ಹೇಳ್ತಾ ಇದ್ದಾನೆ. ಒಂದೇ ಸಾರಿ ನಾನು ಕಾಣೋಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಯಾವುದೋ ಒಬ್ಬ ವ್ಯಕ್ತಿ ಕಂಡ್ರು, ಯಾರೋ ಒಬ್ಬ ಗುರುನೋ, ಯಾರೋ ಮಾಸ್ಟರ್ಸ್, ಯಾರೋ ವ್ಯಕ್ತಿ ಕಂಡ್ರು. ವ್ಯಕ್ತಿ ಕಂಡಾಗ ಆ ವ್ಯಕ್ತಿ ಒಳಗಿರುವ ದೇವರನ್ನ ಕಾಣುವ ಪ್ರಯತ್ನ ಮಾಡು. ಏಕೆಂದ್ರೆ ಭಗವಂತ ಸರ್ವಾಂತರ್ಯಾಮಿ. ಆತ ಎಲ್ಲದರ ಒಳಗೂ ಹೊರಗೂ ತುಂಬಿದ್ದಾನೆ. ನಂತರ ಸೂರ್ಯನಲ್ಲಿ ಭಗವಂತನನ್ನು ಕಾಣು. ಸೂರ್ಯನನ್ನು ಕಂಡಾಗ್ಲೆಲ್ಲ ಆ ಸೂರ್ಯನೊಳಗೆ ದೇವರಿದ್ದಾನೆ ಅಂತ ಹೇಳಿ ಅವನ ಒಳಗೆ ನೋಡುವ ಪ್ರಯತ್ನ ಮಾಡು. ನಂತರ ಸೌರಮಂಡಲದ ಮಧ್ಯದಲ್ಲಿ ಭಗವಂತನ ಪಾದವನ್ನ ಕಾಣುವ ಪ್ರಯತ್ನ ಮಾಡು. ಆ ಪಾದದ ಬೆರಳಿನ ತುದಿಯಿಂದ ಚಿಮ್ಮಿದಂತಹ ಬೆಳಕು ನಮ್ಮ ಹೃದಯವನ್ನ ಪ್ರವೇಶಿಸಿ ಬೆಳಗ್ತಾ ಇರುವುದನ್ನ ಧ್ಯಾನದಲ್ಲಿ ನಾವು ಅನುಭವಿಸ್ಬೇಕಂತ. ಆ ರೀತಿ ನಾವು ಏನೋ ಇಮ್ಯಾಜಿನೇಷನ್ ಅಂತೀವಲ್ಲ, ಅದನ್ನ ಹಾಗೆ ಮಾಡ್ತಾ ಇದು ಧ್ಯಾನದಲ್ಲಿ ಹಂತ ಹಂತವಾಗಿ ನಾವು ಭಗವಂತನನ್ನ ಕಾಣುವ ಪ್ರಕ್ರಿಯೆ ಅಂತ. ಹಾಗೆ ಭಗವಂತ ಒಂದೇ ಸಾರಿ ಇದ್ದಕ್ಕಿದ್ದಾಗೆ ಧ್ಯಾನಕ್ಕೆ ಕುಂತ ತಕ್ಷಣ ಬಂದು ಪ್ರತ್ಯಕ್ಷ ಆಗಿ ಕಾಣಿಸ್ಕೊಳ್ಳಲ್ಲ. ಬೇರೆ ಬೇರೆ ರೂಪದಿಂದ ಕಾಣಿಸ್ತಾ ಹೋಗ್ತಾನೆ. ಬೇರೆ ಬೇರೆ ವ್ಯಕ್ತಿಗಳ ರೂಪದಲ್ಲಿ ನಮಗೆ ದರ್ಶನ ಕೊಡ್ತಾ ಹೋಗ್ತಾನೆ. ಯಾರೇ ಬಂದು ಕಾಣಿಸ್ಲಿ ಧ್ಯಾನದಲ್ಲಿ ಅವರೊಳಗೆ ದೇವರನ್ನ ಹುಡುಕುವ ಪ್ರಯತ್ನ ಮಾಡ್ಬೇಕಂತೆ. ಹಾಗೆ ದೇವರು ಆ ರೂಪದಲ್ಲಿ ದೇವರಿದ್ದಾನ, ಈ ರೂಪದಲ್ಲಿ ದೇವರಿದ್ದಾನ, ಆ ಹೇಗೆ ಬಂದು ಕಾಣಿಸ್ತಾನೆ ನನಗೆ ಅಂತ ಹೇಳಿ ಎಲ್ಲೆಲ್ಲೂ ದೇವರನ್ನ ಹುಡುಕುವ ಪ್ರಯತ್ನ ಮಾಡ್ಬೇಕಂತೆ. ಆಗ ಭಗವಂತ ಈ ಜಗತ್ತಿನ ಎಲ್ಲ ಬೆಳಕುಗಳಿಗೂ ಬೆಳಕು ಕೊಟ್ಟವ. ಆತ ಅಂತರಂಗವನ್ನು ಬೆಳಗಿಸುವ ಸಾಮರ್ಥ್ಯ ಇರುವವ. ಕೇವಲ ಭಗವಂತನಿಗೆ ಮಾತ್ರ ಆಸಕ್ತಿ ಇರುವಂತದ್ದು. ಭಗವಂತನೆಂಬ ಬೆಳಕು ಕತ್ತಲನ್ನ ಮೀರಿದ್ದು. ಅದು ಜ್ಞಾನಾನಂದ ಸ್ವರೂಪವಾದದ್ದು. ಭಗವಂತನನ್ನ ಪೂರ್ಣ ತಿಳಿದವನು ಭಗವಂತ ಅವನು ಒಬ್ಬನೇ. ನಾವು ಯಥಾಶಕ್ತಿ ಆತನನ್ನು ತಿಳಿಯುವ ಪ್ರಯತ್ನ ಮಾಡಬೇಕು. ಹಾಗೆ ಭಗವಂತ ನಮ್ಮ ಹೃದಯದಲ್ಲೇ ನೆಲೆಸಿದ. ಎಲ್ಲೋ ವೈಕುಂಠ ಲೋಕದಲ್ಲಿ ಕೂತು, ಯಾವುದೋ ಬ್ರಹ್ಮಾಂಡದ ತುದಿಯಲ್ಲಿ ಕೂತು ನಮ್ಮನ್ನೆಲ್ಲ ಹಿಂಗೆ ನೋಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದಲ್ಲ. ಅವನು ನಮ್ಮೊಳಗೇ ಇದ್ದಾನೆ, ನಮ್ಮ ಹೃದಯದಲ್ಲೇ ಇದ್ದಾನೆ. ಹೀಗೆ ಒಂದು ಸಾರಿ ಎದೆ ಮೇಲೆ ಕೈ ಇಟ್ಟುಕೊಂಡು ಮಾತನಾಡಿದರೆ ಅದು ನೇರವಾಗಿ ಭಗವಂತನ ನೋಡ್ತದೆ. ಯೂನಿವರ್ಸ್ ಅಂತೀವಲ್ಲ ನಾವು. ಯೂನಿವರ್ಸ್ ಅಂದ ತಕ್ಷಣ ಮೇಲಕ್ಕೆ ಮುಖ ನೋಡಿ ಎಲ್ಲೋ ನೋಡ್ತೀವಿ ದೇವರಿದ್ದಾನೆ ಅಂತ. ಎಲ್ಲೋ ಅಲ್ಲ, ನನ್ನೊಳಗೆ ಇದ್ದಾನೆ, ನಮ್ಮೊಳಗೆ ಇದ್ದಾನೆ. ಹಾಗಾಗಿ ಭಗವಂತನನ್ನ ಎಲ್ಲೋ ಹುಡುಕೋದಲ್ಲ, ನನ್ನ ಹೃದಯದಲ್ಲೇ ಇದ್ದಾನೆ. ಆ ಹೃದಯದಲ್ಲಿ ಹುಡುಕಿ. ಭಗವಂತ ನಮ್ಮ ಹೃದಯದಲ್ಲೇ ನೆಲೆಸಿದ್ದಾನೆ. ಆತ ಎಲ್ಲಕ್ಕಿಂತ ವಿಲಕ್ಷಣನಾಗಿ ನಮ್ಮ ಹೃತ್ ಕಮಲದ ಮಧ್ಯದಲ್ಲಿ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮನಾಗಿ ನೆಲೆಸಿದ್ದಾನೆ. ಈ ತನಕ ಕ್ಷೇತ್ರ ಅಂದ್ರೆ ಒಂದು ದೇಹ ಮತ್ತೆ ಬ್ರಹ್ಮಾಂಡ ಪಿಂಡಾಂಡದ ಬಗ್ಗೆ ದೇವರು ಹೇಳಿದ. ಈಗ ಜ್ಞಾನ ಸಾಧನಗಳ ಬಗ್ಗೆ ತಿಳಿಸ್ತಾ ಇದ್ದಾನೆ. ಅಂದ್ರೆ ಇಷ್ಟೆಲ್ಲ ತಿಳ್ಕೊಂಡ ಇದು ಬ್ರಹ್ಮಜ್ಞಾನ. ಅಂದ್ರೆ ದೇವರು ಏನಂದ್ರೆ ಅಣುರೇಣು ತೃಣಕಾಷ್ಟಗಳಲ್ಲೂ ಭಗವಂತನಿದ್ದಾನೆ. ಅವನಿಲ್ಲದಿರುವ ಜಾಗವೇ ಇಲ್ಲ, ಕ್ಷಣವೇ ಇಲ್ಲ. ಪ್ರತಿಯೊಂದರಲ್ಲೂ ದೇವರಿದ್ದಾನೆ. ಚರಾಚರ ಜೀವರಾಶಿಗಳಲ್ಲೂ ದೇವರಿದ್ದಾನೆ ಅನ್ನುವ ಸತ್ಯವನ್ನ ಯಾರು ತಿಳಿದುಕೊಂಡ, ಮತ್ತೆ ಆ ಅರಿವು ಪ್ರತಿಯೊಂದು ಕ್ಷಣವೂ ಇರಬೇಕದು. ಆ ಅವೇರ್ನೆಸ್ ಅಲ್ಲಿ ಇರ್ಬೇಕು ಎಲ್ಲರೂ. ಅದು ನಿಜವಾದ ಬ್ರಹ್ಮಜ್ಞಾನ. ಈ ಆತ್ಮಜ್ಞಾನ ಅಂದ್ರೆ ದೇವರು ಬೇರೆ, ನಾನು ಬೇರೆ. ಅಂದ್ರೆ ಜೀವ ನಾನು ಇಷ್ಟೆಲ್ಲಾ ಸಾಧನೆ ಮಾಡಿ ಆ ದೇವರನ್ನ ಹೋಗಿ ಸೇರಬೇಕಾಗಿದೆ ಅನ್ನುವ ಆತ್ಮಜ್ಞಾನ. ಆ ದೇವರು ಅಂದ್ರೆ ಹೇಗಿದ್ದಾನೆ, ಎಲ್ಲೆಲ್ಲ ವ್ಯಾಪಿಸಿದ್ದಾನೆ ಅನ್ನುವ ಆ ದೇವರ ಅಸ್ತಿತ್ವವನ್ನ ಸಂಪೂರ್ಣವಾಗಿ ಅಲ್ಲ, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ತಿಳಿದುಕೊಂಡು ಪ್ರತಿಯೊಂದು ಕ್ಷಣ ಅದೇ ಅವೇರ್ನೆಸ್ ಅಲ್ಲಿ ಇರುವುದೇ ಬ್ರಹ್ಮಜ್ಞಾನ. ಇಷ್ಟೆಲ್ಲಾ ತಿಳಿದ ಮೇಲೆ ಅವನು ಸಾಧನೆಗೆ ಶುರು ಮಾಡ್ಬೇಕಂತ. ಇದು ಜ್ಞಾನ ಪ್ರಾಪ್ತಿ ಆಯಿತು. ಈಗ ದೇವರನ್ನ ಪಡೆಯುವ ಬಗೆ ಹೇಗೆ ಅದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಅದು ಎಲ್ಲರಿಗೂ ಒಂದೇ ರೀತಿ ಅಂತ ಇಲ್ಲ. ಆದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಸಾಧನೆ ಮಾಡಿ ನನ್ನನ್ನು ಪಡಿತಾರೆ. ಅವ್ರು ಹೇಗೆಲ್ಲ ಸಾಧನೆ ಮಾಡ್ತಾರೆ ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಆ ಆ ಈ ತನಕ ಕ್ಷೇತ್ರದ ಹೇಳಿದ್ನಲ್ವ. ಹಾಗಾಗಿ ಆ ಸೃಷ್ಟಿ ಏನು ಸೃಷ್ಟಿಯಿಂದ ಪ್ರಪಂಚ ಸೃಷ್ಟಿಯ ಬಗ್ಗೆ ಅದನ್ನು ಮಾಡಿದಂತಹ ಭಗವಂತ ಇದನ್ನ ತಿಳಿದ್ರೆ ಮತ್ತೆ ತಿಳಿಯಬೇಕಾದದ್ದು ಅಂತ ಹೇಳಿ ಯಾವುದೂ ಇಲ್ಲಪ್ಪ. ಇಷ್ಟೆಲ್ಲ ನಾವು ತಿಳ್ಕೊಂಡು ಇದೇ ಬ್ರಹ್ಮಜ್ಞಾನ. ಇದಕ್ಕಿಂತ ಮತ್ತೆ ತಿಳ್ಕೊಳ್ಬೇಕಾದದ್ದೇನಿಲ್ಲ. ದೇವರು ಅಣುರೇಣು ತೃಣಕಾಷ್ಟಗಳಲ್ಲೂ ಇದ್ದಾನೆ ಅನ್ನುವ ಒಂದು ಸಾಮಾನ್ಯ ಜ್ಞಾನ ನಮ್ಮ ತಲೆಯಲ್ಲಿದ್ರೆ ಅದೇ ಬ್ರಹ್ಮಜ್ಞಾನ. ಪೂರ್ಣ ನಂಬಿಕೆಯಿಂದ ಭಕ್ತಿಯಿಂದ ಇದನ್ನ ಅರಿತವನೇ ನಿಜವಾದ ನನ್ನ ಭಕ್ತ. ಅವನು ನನ್ನನ್ನು ಬಂದು ಸೇರ್ತಾನೆ. ಹಾಗಾಗಿ ಭಗವಂತನ ಬಗೆಗೆ ಜ್ಞಾನ ಮತ್ತೆ ಭಕ್ತಿ ಅದು ಮೋಕ್ಷದ ಕರೆದುಕೊಂಡು ಹೋಗ್ತದೆ. ಭಕ್ತಿ ಅಂದ್ರೆ ನಾವು ನಮಗೆ ತಲೆಯಲ್ಲಿ ಬರೋದೇ ಏನು ಅಂದ್ರೆ ಭಕ್ತಿ ಅನ್ಕೂಡ್ಲೆ ದೇವರ ಪೂಜೆ. ಏನಂತೀವಿ, ಹೂವು, ಅರಿಶಿನ ಕುಂಕುಮ, ಮಂಗಳಾರತಿ, ದೇವರು ಹೇಳ್ತಾ ಇರೋದು ಈ ಭಕ್ತಿಯನ್ನಲ್ಲ. ಈ ತುಳಸಿದಳ ಪುಸ್ತಕದಲ್ಲಿ ಪತ್ರಿಜಿಯವರು ಹೇಳಿದರು ಯಾವುದು ಭಕ್ತಿ ಅಂತ. ಯಾರೋ ಒಬ್ಬ ವ್ಯಕ್ತಿ ಕರ್ಮವನ್ನು ಮಾಡಿ
ಜ್ಞಾನವನ್ನ ಸಂಪಾದನೆ ಮಾಡಿ ಧ್ಯಾನದಲ್ಲಿ ನಿರಂತರ ಸಾಧನೆ ಮಾಡಿ ಯಾರು ಆ ಒಂದು ಸ್ಥಿತಿಯನ್ನ ತಲುಪ್ತಾರೆ, ಏನಂತೀವಿ ಮೋಕ್ಷ ಯೋಗ್ಯ ಜೀವಿ ಆಗುವ ಹಂತವನ್ನು ತಲುಪ್ತಾನೆ, ಆಗ ಅವನೊಬ್ಬ ಭಕ್ತನಾಗ್ತಾನಂತೆ. ಆಗ ಅವನಲ್ಲಿ ಭಕ್ತಿ ಬರ್ತದೆ. ಅದೇ ನಿಜವಾದ ಭಕ್ತಿ ಅಂತ. ಅದು ಬಿಟ್ಟು ನಾವು ಇವಾಗ ಎಲ್ಲ ಏನೇನು ಮಾಡ್ತಾ ಇದ್ದೀವಿ ಅದು ಯಾವುದೂ ಭಕ್ತಿ ಅಂತ ಅನಿಸಿಕೊಳ್ಳುವಲ್ಲ. ಅದು ನಿಜವಾದ ಭಕ್ತಿ ಅಲ್ಲ. ಆ ಭಕ್ತಿಯನ್ನ ಸಂಪಾದನೆ ಮಾಡ್ಲಿಕ್ಕಾಗಿ ಇವತ್ತು ನಾವು ಇಷ್ಟೆಲ್ಲ ಮಾಡಬೇಕಾಗಿ ಇಷ್ಟೆಲ್ಲ ಮಾಡಿ ಎಲ್ಲ ಸಮಸ್ತ ಕರ್ಮಗಳನ್ನ ಕಳೆದುಕೊಂಡು ಆ ದೇವರ ಬಗ್ಗೆ ಜ್ಞಾನವನ್ನ ಸಂಪಾದನೆ ಮಾಡಿ ಧ್ಯಾನದಿಂದ ಆ ದೇವರನ್ನ ಕಂಡು ಅದು ಎಲ್ಲವನ್ನ ಕಳ್ಕೊಂಡು ಆ ದೇವರ ಹತ್ತಿರ ಹತ್ತಿರ ಹೋಗುವ ಪ್ರಯತ್ನ ಮಾಡಿ ಯಾರು ಆ ಸ್ಥಿತಿಯನ್ನು ತಲುಪ್ತಾನೆ, ಆಗ ಬರುವುದೇನಿದೆ ಅದು ನಿಜವಾದ ಭಕ್ತಿ ಆಗ್ತದೆ. ಅದು ಭಕ್ತಿ ಮಾರ್ಗ. ಅದು ಬಿಟ್ಟು ನಾವು ಅದು ಯಾವುದನ್ನು ಮಾಡದೆ ಮೊದಲೇ ಇಲ್ಲಿ ನಾವು ದೇವ್ರ ಪೂಜೆ ಮಾಡ್ಕೊಂತ ಕುಂತ್ರೆ ಅದು ಭಕ್ತಿ ಮಾರ್ಗ ಅಲ್ಲ ಅಂತ ಹೇಳಿ, ಭಕ್ತಿ ಅಂದ್ರೆ ಏನು, ಭಕ್ತಿ ಮಾರ್ಗ ಅಂದ್ರೆ ಯಾವುದು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲಿ ತುಳಸಿದಳ ಪುಸ್ತಕದಲ್ಲಿ. ಹಾಗಂತೇಳಿ ಭಕ್ತಿ ಮಾರ್ಗವನ್ನ ಪತ್ರಿಜಿಯವರು ವಿರೋಧ ಮಾಡಿದ್ರು ಅಂತ ಹೇಳಿ ಅಪಪ್ರಚಾರ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಭಕ್ತಿ ಮಾರ್ಗವನ್ನ ಪತ್ರಿಜಿಯವರು ಯಾವತ್ತೂ ವಿರೋಧ ಮಾಡಿಲ್ಲ. ದೇವ್ರ ಪೂಜೆ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಮತ್ತೆ ಪೂಜೆ ಮಾಡುವ ರೀತಿ ಅದಲ್ಲ, ಬೇರೆನೇ ಇದೆ. ಆ ಸ್ಥಿತಿಯನ್ನು ನಾವು ತಲುಪಬೇಕಾಗಿದೆ ಅಂತ ಅದನ್ನ ಸತ್ಯದ ಅರಿವನ್ನ ಮೂಡಿಸುವ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ದೇವರೇ ಹೇಳ್ತಾ ಇದ್ದಾನಲ್ಲ ಭಗವದ್ಗೀತೆಯಲ್ಲಿ, ಎಲ್ಲೂ ನನ್ನನ್ನ ಹೀಗೆ ಪೂಜೆ ಮಾಡು ಅಂತ ಹೇಳಲಿಲ್ಲ. ಯಾವ ರೀತಿ ಇಲ್ಲಿ ಸಾಧಕರಾದವರು ಹೆಂಗೆ ಸಾಧನೆ ಇಲ್ಲಿ ಹೀಗೆ ಹೇಳ್ತಾನೆ ಭಗವಂತ, ಯಾವುದೇ ಜೀವರನ್ನಾಗಲಿ ಪ್ರಕೃತಿಯನ್ನಾಗಲಿ ಆ ಈ ಪ್ರಕೃತಿಯನ್ನ ಜೀವರನ್ನ ಸೃಷ್ಟಿ ಮಾಡಿಲ್ಲ. ಈ ನಾವೆಲ್ಲ ಜೀವರಿದ್ದಾರಲ್ಲ, ಈ ಜೀವರನ್ನ ಯಾರೋ ಒಬ್ಬರು ಏನು ಸೃಷ್ಟಿ ಮಾಡಿದ್ದಾರೆ ಅಂತಿಲ್ಲ. ಇವನು ದೇವರು ಹೇಗೆ ಅನಾದಿ ನಿತ್ಯನಾಗಿದ್ದಾನೋ ಹಾಗೆ ಜೀವನು ಕೂಡ ಅನಾದಿ ನಿತ್ಯ, ಅನಂತ ಕೋಟಿ ವರ್ಷಗಳಿಂದ. ಅಂದ್ರೆ ಯಾವತ್ತೋ ಜೀವ ಒಂದಿನ ಹುಟ್ಟುಕೊಂಡಿಲ್ಲ, ಯಾವತ್ತೋ ಒಂದು ದಿನ ಸಾಯಿಲ್ಲ. ಮತ್ತೆ ಈ ಪ್ರಕೃತಿನೂ ಅಷ್ಟೇ. ಅಂದ್ರೆ ಪ್ರಕೃತಿ ಅಂದ್ರೆ ಅದೇ ಪಂಚಭೂತಗಳು, ಅದು ಒಂದಿನ ಹುಟ್ಟುಕೊಂಡಿದ್ದಲ್ಲ, ಅದು ಅನಾದಿ ನಿತ್ಯವಾಗಿರುವಂಥದ್ದು. ಅದೇ ಜಡ ಪ್ರಕೃತಿ. ಹಾಗೆ ಚೇತನ ಪ್ರಕೃತಿ ಅಂದ್ರೆ ಅದೇ ಮಹಾಲಕ್ಷ್ಮಿ. ಹಾಗೆ ಪರಮ ಪುರುಷ ಅಂದ್ರೆ ಭಗವಂತ, ಅವಾಂತ ಪುರುಷರು ಅಂದ್ರೆ ಜೀವರು, ಎಲ್ಲರೂ ಅನಾದಿ ನಿತ್ಯರು. ಪ್ರಪಂಚ ಎಂದರೆ ಪ್ರಕೃತಿಯ ವಿಕಾರ. ಅಂದ್ರೆ ಅವನ್ನೆಲ್ಲ ಉಪಯೋಗಿಸಿಕೊಂಡು ಒಂದು ಒಂದು ಆಕೃತಿಯನ್ನು ಕೊಟ್ಟರು, ಅದೇ ಪ್ರಪಂಚ. ಒಂದು ಮಗು ಹುಟ್ಟಿತು ಅಂತಂದ್ರೆ, ಒಂದು ಮಗು ಜೀವ ಬರ್ತದಲ್ಲ, ಅಥವಾ ಯಾವುದೇ ಒಂದು ಪಶು ಪಕ್ಷಿ ಪ್ರಾಣಿ ಹುಟ್ಟದಲ್ಲ, ಹುಟ್ಟಿದ ಕೂಡಲೇ ಅಲ್ಲಿ ಜೀವ ಸೃಷ್ಟಿ ಆಯ್ತು ಅಂತ ಅರ್ಥ ಅಲ್ಲ. ಒಂದು ಜೀವ ಸೃಷ್ಟಿ ಆಗ್ಲಿಲ್ಲ, ಜೀವಕ್ಕೆ ಒಂದು ಆಕಾರ ಸೃಷ್ಟಿ ಆಯ್ತು. ಜೀವ ಜೀವ ಏನ್ ಮಾಡ್ತಾನೆ, ಮೇಲಿಂದ ಬರ್ತಾನೆ, ಮೇಲಿಂದ ಇಳಿದು ಬಂದು ತಂದೆಯ ದೇಹವನ್ನು ಸೇರ್ತಾನೆ. ಮೊದಲು ತಂದೆಯನ್ನ ಸೇರ್ತಾನೆ. ಅದು ಹೇಗೆ, ಅವನು ತಿನ್ನುವ ಆಹಾರದಲ್ಲೋ ಕುಡಿಯುವ ನೀರಿನಲ್ಲೋ ಹಾಲಿನಲ್ಲೋ ಯಾವುದೋ ಒಂದು ರೂಪದಿಂದ ಅವನ ದೇಹವನ್ನು ಸೇರ್ತಾನೆ. ಅವನ ದೇಹವನ್ನು ಸೇರಿ ಅವನ ವೀರ್ಯವನ್ನು ಹೋಗಿ ಸೇರ್ತಾನೆ. ಅವನ ವೀರ್ಯದಿಂದ ತಾಯಿಯ ಗರ್ಭವನ್ನು ಸೇರ್ತಾನೆ. ತಾಯಿಯ ಗರ್ಭದಿಂದ ತಾನು ನಿರಂತರವಾಗಿ ಬೆಳೆದು ಬೆಳೆದು ತಾನು ಹೊರಗಡೆ ಬಂದು ಮತ್ತೆ ಆ ಒಂದು ಸ್ವರೂಪ ದೇಹವನ್ನು ತಗೊಳ್ತಾನೆ. ಹೀಗೆ ಜೀವ ತಂದೆಯ ದೇಹದ ಮುಖೇನ ತಾಯಿಯ ಗರ್ಭವನ್ನು ಸೇರಿ ಅಲ್ಲಿ ಒಂದು ಆಕಾರವನ್ನು ಪಡಿತಾನೆ. ಈ ರೀತಿ ಭಗವಂತ ಜೀವರಿಗೆ ಪ್ರಕೃತಿಯ ಮೂಲಕ ಒಂದು ಆಕಾರದ ಸೃಷ್ಟಿಯನ್ನು ಕೊಡ್ತಾನೆ. ಸೃಷ್ಟಿಯ ಮೂಲದಲ್ಲಿಯೂ ಕೂಡ ಇದೇ ರೀತಿ. ಅಂದ್ರೆ ಲಕ್ಷ್ಮೀನಾರಾಯಣರು ತಂದೆ ತಾಯಿಯಾಗಿ ನಿಂತು ಪ್ರಪಂಚದ ಸೃಷ್ಟಿಗೆ ಚಾಲನೆಯನ್ನು ಕೊಟ್ಟರು. ಸೃಷ್ಟಿಯ ಆದಿಯಲ್ಲಿ ಜೀವರು ಲಕ್ಷ್ಮೀ ದೇವಿಯ ಉದರದಲ್ಲಿದ್ದರು. ಎಲ್ಲಾ ಜೀವರಾಶಿಗಳು ಕೂಡ ಬ್ರಹ್ಮನಿಂದ ಹಿಡಿದು ಬ್ರಹ್ಮಾದಿ ದೇವತೆಗಳು ಅಂತೀವಲ್ಲ, ಹಾಗೆ ಬ್ರಹ್ಮನಿಂದ ಹಿಡಿದು ಪ್ರತಿಯೊಂದು ಜೀವರಾಶಿಯು ಮಹಾಲಕ್ಷ್ಮಿಯ ಉದರದಲ್ಲಿ ಹೊಟ್ಟೆಯಲ್ಲಿದ್ರು. ಆ ಮಹಾಲಕ್ಷ್ಮಿಯಲ್ಲಿದ್ರು, ಭಗವಂತನ ಹೊಟ್ಟೆಯಲ್ಲಿದ್ಲು. ಆ ಲಕ್ಷ್ಮೀದೇವಿ ಪರಮಪುರುಷನಾದಂತಹ ಭಗವಂತನ ಉದರದಲ್ಲಿದ್ದಳು. ಸೃಷ್ಟಿಯ ಮೂಲದಲ್ಲಿ ಮೊದಲು ಏನಾಯ್ತು ಅಂತಂದ್ರೆ, ಆ ಲಕ್ಷ್ಮಿಯ ನೆತ್ತಿಯಿಂದ ಹೊರಹೊಮ್ಮಿ ಒಂದು ಭಗವಂತನ ಏನೋ ಒಂದು ಒಬ್ಬ ಜೀವ ಬಂದ. ಇಲ್ಲಿ ನೆತ್ತಿ ಅಂತೀವಲ್ಲ ಬ್ರಹ್ಮರಂಧ್ರ, ಆ ಬ್ರಹ್ಮರಂಧ್ರದಿಂದ ಮುಖೇನ ಜೊತೆಗೆ ಭಗವಂತನ ನಾಭಿ ಅಂದ್ರೆ ಹುಕ್ಕಳ ಅಂತೀವಲ್ಲ, ಮಣಿಪೂರಕ ಚಕ್ರ ಅಂತೀವಲ್ಲ, ಅಲ್ಲಿ ಆ ಹುಕ್ಕಳದಿಂದ ಒಬ್ಬ ಹೊರಗಡೆ ಬಂದ ನಾಭಿಯ ಮುಖೇನ. ಅವನನ್ನೇ ಚತುರ್ಮುಖ ಬ್ರಹ್ಮ ಅಂತೀವಿ. ಅಂದ್ರೆ ಇದು ಇಬ್ಬರು ಸೇರಿ ಒಬ್ಬನಿಗೆ ಜನ್ಮ ಕೊಟ್ರು. ಯಾರು, ಅದೇ ಚತುರ್ಮುಖ ಬ್ರಹ್ಮ. ಅಂದ್ರೆ ಒಂದು ದೇಹ ಕೊಟ್ರು. ಆ ಕಾರಣದಿಂದ ಚತುರ್ಮುಖನನ್ನ ಲಕ್ಷ್ಮಿಯ ಶಿರಸ್ಸಿನಿಂದ ಭಗವಂತನ ನಾಭಿಯಿಂದ ಹುಟ್ಟಿದವರು ಅಂತಾನೂ ಕರೀತಾರೆ. ಹಾಗೆ ಒಟ್ಟಿನಲ್ಲಿ ಜಗತ್ತಿಗೆ ಕಾರಣವಾಗಿರುವ ಜಡ ಪ್ರಕೃತಿ ನಿತ್ಯ. ಆ ಜಡ ಪ್ರಕೃತಿಯಿಂದ ಆಕಾರಗೊಂಡು ಸೃಷ್ಟನಾದಂತಹ ಜೀವನೂ ಕೂಡ ನಿತ್ಯ. ಈ ಜಡ ಪ್ರಕೃತಿ ಅಂದ್ರೆ ಇಲ್ಲಿ ನಾವು ಕಾಣ್ತಾ ಇದ್ದೀವಲ್ಲ, ದೇಹ ಏನು ಜಗತ್ತು, ಜಡ ಪ್ರಕೃತಿ ಮತ್ತೆ ಜೀವನಿಗೆ ಕಾರಣ ಪುರುಷನಾದಂತಹ ಲಕ್ಷ್ಮೀನಾರಾಯಣರು ಕೂಡ ನಿತ್ಯರು. ಪ್ರಪಂಚ ಎಂದರೆ ಪ್ರಕೃತಿಯ ಒಂದು ವಿಕಾರ. ಅಂದ್ರೆ ಇಷ್ಟೆಲ್ಲ ಸೇರಿ ಒಂದು ಒಂದು ಆಕಾರ ಕೊಟ್ಟಿದ್ದಾರೆ ಅಷ್ಟೇ. ಇದು ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ನಿಜವಾದ ಬ್ರಹ್ಮಜ್ಞಾನ.
ಹಾಗಾಗಿ ಆ ಇಲ್ಲಿ ಎರಡು ವಿಚಾರವನ್ನು ಕೃಷ್ಣ ತೋರಿಸ್ತಾ ಇದ್ದಾನೆ. ಏನು ಅಂತಂದ್ರೆ, ಒಂದು, ನಮಗೆ ಒಂದು ದೇಹ ಅನ್ನೋದಿದೆ. ದೇಹದಲ್ಲಿ ಸುಖ, ದುಃಖ, ಭೋಗ ಆ, ಅನುಭವಿಸುವ 5 ಇಂದ್ರಿಯಗಳಿದ್ದಾವೆ. ಹೀಗೆ ಶರೀರ ಶರೀರದಲ್ಲಿ ಇಂದ್ರಿಯಗಳ ಮೂಲಕ ಸುಖ, ದುಃಖ, ಭೋಗ, ಇದನ್ನೆಲ್ಲ, ಇದೇ ನಮ್ಮ ಜೀವನ. ಜೀವನಿಗೆ ಅವನು ಹಿಂದೆ ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಆ ದೇವರು ಇದನ್ನ ಮಾಡಿಸ್ತಾ ಇದ್ದಾನೆ. ಹೇಗೆ ಅಂತಂದ್ರೆ, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಭಗವಂತ ಈ ಜನ್ಮದಲ್ಲಿ ಒಂದು ರೂಪವನ್ನ ಕೊಟ್ಟ. ಆ ನಮ್ಮ ದೇಹ, ಅಥವಾ ಈ ನಮ್ಮ ದೇಹ ರೂಪುಗೊಳ್ಳಿಕ್ಕೆ ನಮ್ಮ ತಂದೆ ತಾಯಿ ಕಾರಣರಾದ್ರು. ಆ, ನಮ್ಮ ದೇಹ ಜಡ ಪ್ರಕೃತಿಯಿಂದ ಆಗಿದೆ, ಅಂದ್ರೆ ಈ ಪಂಚಭೂತಗಳಿಂದ. ತಾಯಿಯ ಹೊಟ್ಟೆಯಲ್ಲಿ ನಮಗೆ ಈ ರೂಪವನ್ನು ಕೊಟ್ಟವಳು ಯಾರು ಅಂತಂದ್ರೆ ಜಗನ್ಮಾತೆ ಮಹಾಲಕ್ಷ್ಮಿ. ಭಗವಂತನಿಗೆ ಅಂಗವಾಗಿ ಲಕ್ಷ್ಮೀ ದೇಹಿ ರಚನೆ ಮಾಡಿದ್ಲು, ಅಂದ್ರೆ ಅವನ ಸಹಾಯಕಳಾಗಿ ಈ ರೀತಿ ದೇಹದ ಅಂಗಾಂಗ ಮತ್ತು ಇಂದ್ರಿಯಗಳನ್ನ ಪಡೆದ ಈ ಜೀವ ಅದರಿಂದ ಸುಖ ದುಃಖದ ಭೋಗವನ್ನು ಅನುಭವಿಸ್ತಾನೆ. ಹೇಗೆ ಅಂತಂದ್ರೆ, ದೇವರು ಅವನ ಕರ್ಮಾನುಸಾರವಾಗಿ ಅವನಿಗೆ ಉಣಿಸ್ತಾ ಹೋಗ್ತಾನೆ. ಅವನನ್ನೇ ಪರಮಪುರುಷ ಭಗವಂತ ಜೀವನಿಗೆ ಸುಖ ದುಃಖವನ್ನು ಅನುಭವಿಸುವ ಅನುಭವವನ್ನು ಕೊಡ್ತಾನೆ. ಹೀಗಾಗಿ ದೇಹದ ರಚನೆಯಲ್ಲಿ ಚೇತನ ಮತ್ತು ಜಡ ಪ್ರಕೃತಿಯ ಒಳಗೆ ಭಗವಂತ ಜೀವನಿಗೆ ಆ ಅಂತರ್ಯಾಮಿಯಾಗಿ ನಿಂತು ಇಷ್ಟೆಲ್ಲ ಮಾಡಿಸ್ತಾ ಇದ್ದಾನೆ. ಹಾಗಾಗಿ ಪ್ರಕೃತಿ ನಿರ್ಮಿತವಾದ ದೇಹದಲ್ಲಿ ಭಗವಂತನಿದ್ದಾನೆ. ಈ ನಮ್ಮ ದೇಹ ಅಂದ್ರೆ ಪ್ರಕೃತಿಯಿಂದ, ಈ ಪಂಚಮಹಾಭೂತಗಳಿಂದ ಸೃಷ್ಟಿಯಾದ ನಮ್ಮ ಈ ದೇಹದಲ್ಲಿ ದೇವರು ನೆಲೆಸಿದ್ದಾನೆ. ದೇವತೆಗಳು ನೆಲೆಸಿದ್ದಾರೆ, ತತ್ವಾಭಿಮಾನಿ ದೇವತೆಗಳು. ಆದರೆ ದೇಹದಲ್ಲಿ ಇದ್ದು ಸುಖ ದುಃಖವನ್ನ ಭೋಗವನ್ನ ಅನುಭವಿಸುವವನು ಮಾತ್ರ ಜೀವ. ದೇಹ ಪ್ರಕೃತಿಯ ಗುಣದಿಂದ ನಿರ್ಮಾಣವಾಗಿದೆ. ಅಂದ್ರೆ ಈ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ. ಜೀವ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ, ಅಂದ್ರೆ ಪ್ರತಿಯೊಂದು ಜೀವನಿಗೂ ಅನಾದಿ ಕಾಲದಿಂದ ಅವನದೇ ಆದ ಒಂದು ಸ್ವಭಾವ ಇದೆ. ನಾವು ಹೇಳ್ತೀವಲ್ಲ, ಹುಟ್ಟು ಗುಣ ಸುಟ್ರ ಹೋಗಲ್ಲ ಅಂತೇಳಿ. ಹಂಗೆ ಅದನ್ನು ಯಾರಿಂದಲೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸ್ವಭಾವ ಇದೆ. ಜೊತೆಗೆ ಪೂರ್ವ ಜನ್ಮದ ಅವನ ಕರ್ಮಕ್ಕೆ ಅನುಸಾರವಾಗಿ ಈ ಜನ್ಮದಲ್ಲಿ ದೇಹವನ್ನ ಪಡೆಯುವುದರಿಂದ ಹಿಡಿದು ಅವನ ನಿತ್ಯ ಬದುಕಿನಲ್ಲಿ ಅನುಭವಿಸುವ ಪ್ರತಿಯೊಂದು ಕೂಡ ನಿರ್ಧಾರವಾಗ್ತದೆ ಹಿಂದೆ. ಹೀಗೆ ಜೀವ ತನ್ನ ದೇಹ ಹೀಗೆಲ್ಲ ಪಡೆದು ಕೊನೆಗೊಂದು ದಿನ ಜೀವ ತನ್ನ ದೇಹವನ್ನು ಬಿಟ್ಟು ಹೊರಬರುವಾಗ ಅದನ್ನ ಆ ಯಾವುದನ್ನ ಗಾಢವಾಗಿ ನೆನೀತಾ ಪ್ರಾಣ ಬಿಡ್ತಾನೋ, ಕೊನೆಗೆ ಪುನಃ ಅದೇ ಜನ್ಮವನ್ನು ಪಡಿತಾನೆ ಅಂತ ಹೇಳ್ತಾ, ಹೀಗೆ ಚಿತ್ ಪ್ರಕೃತಿ ಜಡ ಪ್ರಕೃತಿಯಿಂದ ನಿರ್ಮಾಣ, ಅಂದ್ರೆ ಈ ಎಲ್ಲ ಪಂಚಭೂತಗಳಿಂದ ನಿರ್ಮಾಣವಾದಂತಹ ದೇಹ ನಿರ್ಮಿಸುವಾಗ ಜೀವ ಆ ದೇಹದಲ್ಲಿದ್ದ ಇಂದ್ರಿಯಗಳ ಮುಖೇನ ಸುಖ ದುಃಖವನ್ನು ಅನುಭವಿಸುವಾಗ ಎಲ್ಲದಕ್ಕೂ ಪ್ರೇರಕನಾಗಿ, ಎಲ್ಲದಕ್ಕಿಂತ ಎತ್ತರದಲ್ಲಿದ್ದು ಎಲ್ಲವನ್ನ ಹತ್ತಿರದಿಂದ ಸಾಕ್ಷಾತ್ ನೋಡುವವನು ಪರಮಪುರುಷ. ಅಂದ್ರೆ ಪರಮಪುರುಷನಾದಂಥ ಭಗವಂತ. ಆತ ನಮ್ಮ ಕರ್ಮವನ್ನ ಬಲ್ಲವನು. ನಾವು ಏನೇನು ಮಾಡಿದ್ದೀವಿ, ನಮ್ದು ಏನು ಕರ್ಮ ಇದೆ, ಅದು ಯಾವುದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮೆಲ್ಲಾ ಕರ್ಮವನ್ನು ದೇವರು ಬಲ್ಲ. ಯಾವ ರೀತಿಯ ಕರ್ಮದಿಂದ ಏನಾಗಬೇಕು ಅಂತ ಹೇಳಿ ಅವನಿಗೆ ಗೊತ್ತಿದೆ. ಅದನ್ನೆಲ್ಲ ನಾವು ಹೇಗೆ ಉಣಿಸಬೇಕು ಅನ್ನೋದು ದೇವರಿಗೆ ಗೊತ್ತಿದೆ. ಆತ ಒಳಗೆ ಕೂತು ಪ್ರೇರಣೆ ಮಾಡುವುದರಿಂದ ಈ ದೇಹ ನಿಂತಿದೆ. ಆತ ಹೊರಟು ಹೋದ್ರೆ ಆ ಕ್ಷಣದಲ್ಲೇ ಈ ದೇಹವನ್ನ ಮುಟ್ಲಿಕ್ಕೂ ಭಯ ಪಡ್ತಾರೆ. ಮುಟ್ಲಿಕ್ಕೂ ಆ ಏನಂತ ಹಿಂದೆ ಮುಂದೆ ನೋಡ್ತಾರೆ. ಅಷ್ಟೇ ಅಲ್ಲ, ಎಷ್ಟು ಬೇಗ ಇದನ್ನ ಹೋಗಿ ಸುಟ್ಟು ಹಾಕಬೇಕು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಇಲ್ಲಿಯವರೆಗೆ ಭಗವಂತನ ಸನ್ನಿಧಾನ ಇಲ್ಲಿ ಇರ್ತದೆ, ಅಲ್ಲಿಯವರೆಗೆ ಇದಕ್ಕೆ ಬೆಲೆ. ಹಾಗಾಗಿ ಆತ ನಮ್ಮೊಳಗಿದ್ದು ಯಾವ ದುಃಖದ ಸ್ಪರ್ಶವೂ ಇಲ್ಲದೆ ಸದಾ ಆನಂದದಿಂದಿರುವಂತಹ ಆನಂದ ಮೂರ್ತಿ, ಅನಾದಿ ನಿತ್ಯವಾದ ಪ್ರಕೃತಿ. ಅಂದ್ರೆ ಈ ಒಂದು ಆ ಏನಂತೀವಿ ಭೂಮಿ, ಎಲ್ಲದಕ್ಕೂ ಕಾರಣವಾದಂತಹ ಪರಮಪುರುಷನಾದ ಪರಮಾತ್ಮ, ಆತನ ಅಧೀನವಾಗಿರುವಂತಹ ಜೀವಜಾತ, ಇದನ್ನ ಗುಣಗಳ ಜೊತೆಗೆ ಅರಿತವನೇ ನಿಜವಾದ ಜ್ಞಾನಿ. ಇಲ್ಲಿವರೆಗೂ ನಾನು ಏನು ಹೇಳಿದೆ, ಇದನ್ನು ಯಾರು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅವನೇ ಮಹಾಜ್ಞಾನಿ. ಇಂತಹ ಜ್ಞಾನಿ ಬಾಹ್ಯವಾಗಿ ಹೇಗೆ ಕಾಣಿಸಿಕೊಂಡರೂ ಕೂಡ ಸತ್ಯದ ಸಾಕ್ಷಾತ್ಕಾರದಿಂದ ಆತ ಮೋಕ್ಷವನ್ನು ತಲುಪ್ತಾನೆ. ಇಲ್ಲಿ ಬಾಹ್ಯ ಸಂಸ್ಕಾರಕ್ಕಿಂತ ಅಂದ್ರೆ ಜ್ಞಾನ ಎಷ್ಟು ಮುಖ್ಯ ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ನಿತ್ಯ ಬದುಕಿನಲ್ಲಿ ನಾವು ಸಂಸಾರದಲ್ಲಿ ಇದ್ದು ಕೆಲವು ತಪ್ಪುಗಳನ್ನ, ಸರಿ ತಪ್ಪುಗಳನ್ನ, ಅಥವಾ ಏನಂತೀವಿ ಎಡವಿ ಬೀಳ್ತಾ ಇರ್ಬೋದು ಸಾಧನೆಯಲ್ಲಿ. ಆದ್ರೆ ಈ ಒಂದು ಜ್ಞಾನವನ್ನು ಯಾರು ತಲೆ ಸದಾ ಇಟ್ಕೊಂಡಿರ್ತಾನೆ, ಖಂಡಿತ ಅವನು ಮೋಕ್ಷವನ್ನು ಪಡಿತಾನೆ. ಹಾಗಾಗಿ ಸತ್ಯದ ಸಾಕ್ಷಾತ್ಕಾರವಾದಾಗ ತಾನಾಗಿಯೇ ಲೌಕಿಕ ಪ್ರಪಂಚದ ಮೇಲೆ ಇದರಲ್ಲಿ ಏನೂ ಅರ್ಥ ಇಲ್ಲ. ಇದೆಲ್ಲ ಆ, ಆ, ಕೇವಲ ಒಂದು ನಾಟಕೀಯ ಅನ್ನುವ ಇದು ಬರ್ತದೆ ಅವನಿಗೆ, ಏನು ಜ್ಞಾನ ಬರ್ತದೆ. ಉದಾಹರಣೆಗೆ ಈ ಧಾರಾವಾಹಿ ಇರ್ತದೆ, ಧಾರಾವಾಹಿಗಳು ಇರ್ತಾವೆ. ಆ ಧಾರಾವಾಹಿಯಲ್ಲಿ ಆ ಆ ಧಾರಾವಾಹಿಯಲ್ಲಿ ಆಕ್ಟಿಂಗ್ ಮಾಡ್ತಾರಲ್ಲ, ಅವರಿಗೆ ಪಕ್ಕಾ ಗೊತ್ತಿರ್ತದೆ
ನಾವು ಇಲ್ಲಿ ಆಕ್ಟಿಂಗ್ ಮಾಡ್ತಾ ಇದೀವಿ. ಇಲ್ಲಿ ಯಾವ ರಿಲೇಶನ್ಶಿಪ್ ಅದೆಲ್ಲ ಏನಿಲ್ಲ, ಆದ್ರೆ ನೋಡ್ತಾ ಇರ್ತಾರಲ್ವ ಧಾರಾವಾಹಿನ, ಅವರು ಇವರೆಲ್ಲ ಆಕ್ಟಿಂಗ್ ಮಾಡ್ತಾ ಇದಾರೆ ಅಂತ ಅವ್ರು ಅನ್ಕೊಳಲ್ಲ. ಬದಲಾಗಿ ಆಕಿ ಗಂಡ ಅವನು, ಆಕಿ ಅವ್ರ ಅಪ್ಪ ಅವ್ರವ್ವ, ಆ, ಆಮೇಲೆ ನೋಡಿದೇನೋ ಅವನು ಏನೋ ಈ ಸರಿ ಅವನಿಗೆ ಹಂಗ್ ಮಾಡ್ತಾ ಇದ್ದಾನಂತೆ, ನೋಡು ನೋಡು ಅವಳ ಎಷ್ಟು ಇದ್ ಮಾಡ್ತಾ ಇದ್ದಾಳೆ, ಈ ತರ ಅಂದ್ರೆ ಅದು ನೈಜವಾಗಿ ಅವರು ನಿಜವಾಗಲೂ ಒಬ್ರಿಗೊಂದು ಏನು ಸಂಬಂಧ ಇದೆ, ಅವರು ಏನಂತೀವಿ, ಆ, ನಿಜವಾಗಲೂ ಅದು ನೈಜವಾಗಿ ನಡೀತಾ ಇದೆ ಏನೋ ಅಂತ ಹೇಳಿ ನಂಬಿ ಅದರಲ್ಲಿ ನಾವು ಸಂಪೂರ್ಣವಾಗಿ ತಲ್ಲೀನರಾಗಿರ್ತೀವಿ. ಅವರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಸ್ವಲ್ಪನೂ ಅಂದ್ರೆ ಗೊತ್ತಿದೆ, ಆದ್ರೆ ಆ ಒಂದು ಇದು ಬರಲ್ಲ, ಅಂದ್ರೆ ಅದನ್ನು ರಿಯಾಲಿಟಿ ಆಗಿ ತಗೊಳ್ತೀವಿ ನಾವು. ಅದೇ ಸತ್ಯ, ಕಣ್ಣಿಗೆ ಕಾಣ್ತಾ ಇರೋದು ಅದು ಸತ್ಯ ಅಂತ ಹೇಳಿ ಹೇಗೆ ಕಾಣ್ತೀವೋ, ಆದ್ರೆ ಆ ಆಕ್ಟಿಂಗ್ ಧಾರಾವಾಹಿಯಲ್ಲಿ ಆಕ್ಟಿಂಗ್ ಮಾಡ್ತಾರಲ್ಲ, ಆದ್ರೆ ಅವ್ರಿಗೆ ಗೊತ್ತಿರ್ತದೆ ಇದೆಲ್ಲ ಯಾವುದು ಸತ್ಯ ಅಲ್ಲ. ಅಂದ್ರೆ ಸಂಪೂರ್ಣ ಜ್ಞಾನ, ಪ್ರತಿಯೊಂದು ಕ್ಷಣವೂ ಅವರಿಗೆ ಅದು ಗೊತ್ತಿರ್ತದೆ, ಇದು ಯಾವುದೂ ಸತ್ಯ ಅಲ್ಲ, ನಾವೆಲ್ಲ ಸುಮ್ಮನೆ ಇಲ್ಲಿ ಆಕ್ಟಿಂಗ್ ಮಾಡ್ತಾ ಇದೀವಿ, ಪಾರ್ಟ್ ಮಾಡ್ತಾ ಇದೀವಿ ಅಂತ. ಆದ್ರೆ ನೋಡುವವರಿಗೆ ಅದೇನಾಗಿರ್ತದೆ, ನಿಜವಾಗ್ಲೂ ಒಂದು ಘಟನೆ ನಡೀತಾ ಇದೆ, ಅವರೆಲ್ಲರೂ ನಿಜವಾಗಲೂ ಗಂಡ ಹೆಂಡತಿ, ಅಣ್ಣ ತಮ್ಮ ಅಕ್ಕ ತಂಗಿ, ಆ ತರ ರಿಲೇಶನ್ಶಿಪ್ಗಳು ಇರ್ತಾವಲ್ಲ, ಅದೆಲ್ಲವೂ ನಿಜ ಅಂತ ಹೇಳಿ ಭ್ರಮಿಸಿ ಅದರ ಮೇಲೆ ಇನ್ವಾಲ್ವ್ ಆಗಿರ್ತಾರೆ. ಕಾಯ್ತಾ ಇರ್ತಾರ ಅವ್ರು, ಇವತ್ತು ಅವನೇನು ಅವ್ರ ಅಪ್ಪು ಹಿಂಗ್ ಹೇಳಿದಾನಂತೆ, ನೋಡೋಣ ಏನಾಗ್ತದೆ ಇವತ್ತು, ಇವ್ರು ಹಿಂಗ ಆಕಿನ್ ನೋಡಕ್ ಹೋಗಿದ್ದ ಅವನು, ಈಕಿನ್ ನೋಡಕ್ ಹೋಗಿದ್ದ ಇವಳು, ಏನಾಯ್ತು ಅಂತ ಹೇಳಿ ಅದು ಸತ್ಯ ಅನ್ನೋದನ್ನ ಹಾಗೆ ನಾವು ಇದ್ ಮಾಡ್ತಾ ಇರ್ತೀವಿ. ಇದು ಹಾಗೆ ಯಾರು ಒಬ್ಬ ಜ್ಞಾನಿ, ಇಲ್ಲಿ ನಾವು ಈ ಎಲ್ಲಾ ಸಂಬಂಧಗಳು, ನಾವಿಲ್ಲಿ ಕೇವಲ ಈ ಸಂಬಂಧಗಳಲ್ಲಿ ನಾವು ಪಾತ್ರಧಾರಿಗಳು. ಇಲ್ಲಿ ಪಾತ್ರ ಇರುವವರೆಗೂ ಅಷ್ಟೇ. ಆಮೇಲೆ ನೋಡಿ ಅವರೆಲ್ಲ ಅಲ್ಲಿ ಪಾರ್ಟ್ ಶೂಟಿಂಗ್ ಇದ್ದಾಗ ಹೋಗಿ ಪಾರ್ಟ್ ಮಾಡ್ತಾರೆ, ಅದಾದ್ಮೇಲೆ ಹೋಗ್ತಾರೆ ಮನೆಗೆ, ಅವ್ರವ್ರ ಪಾರ್ಟಿಗೆ ಅವ್ರ ಮನೆಗೆ ಹೋದ್ರು. ಅಲ್ಲಿ ಮನೆಗೆ ಹೋದ್ಮೇಲೆ ಇಲ್ಲ ಇನ್ನು ಶೂಟಿಂಗ್ ಮುಗಿದ್ಮೇಲೆ ಆಮೇಲೆ ಇಲ್ಲ ಸಂಬಂಧ ಇಲ್ಲ ಅವ್ರಿಗೆ, ಒಬ್ರಿಗೊಬ್ರು ಸಂಬಂಧನೇ ಇಲ್ಲ. ಆದ್ರೆ ಧಾರಾವಾಹಿಯಲ್ಲಿ ಮಾತ್ರ ಸಂಬಂಧ. ಹಾಗೆ ಈ ಮನುಷ್ಯನು ಕೂಡ ಹಾಗೆ, ಇಲ್ಲಿ ನಮ್ಮ ಎಲ್ಲಾ ಈ ಸಂಬಂಧಗಳು ಕೇವಲ ನಮ್ಮ ಪಾತ್ರಗಳಷ್ಟೇ. ಇದು ಯಾವುದೂ ಶಾಶ್ವತ ಅಲ್ಲ, ಇದು ಒಂದು ದಿನ ನಾಶವಾಗೋದು. ಇದನ್ನ ಇದ ಇದೇ ಸತ್ಯ ಅಂತ ಕೆಲವರು ಭ್ರಮಿಸಿರ್ತಾರೆ, ಧಾರಾವಾಹಿ ನೋಡುವವರು ಭ್ರಮಿಸಿರ್ತಾರಲ್ಲ ಹಾಗೆ. ಆದ್ರೆ ನಿಜವಾದ ಜ್ಞಾನಿಗಳು ಅದರ ಒಂದು ಸತ್ಯವನ್ನು ತಿಳ್ಕೊಂಡಿರ್ತಾರೆ. ಹೆಂಗೆ ಅದರಲ್ಲಿ ಆಕ್ಟಿಂಗ್ ಮಾಡೋರು, ನಾವು ಆಕ್ಟಿಂಗ್ ಮಾಡ್ತಾ ಇದೀವಿ ಇದು ರಿಯಾಲಿಟಿ ಅಲ್ಲ ಅನ್ನೋದು ಹೆಂಗೆ ತಿಳ್ಕೊಂಡು ಅದನ್ನ ಅಲ್ಲೇ ಬಿಟ್ಟು ಹೋಗ್ತಾರೋ ಹಾಗೆ. ಹಾಗೆ ಕರ್ಮಾನುಷ್ಠಾನದಲ್ಲಿ ಅಕಸ್ಮಾತ್ ಜ್ಯೋತಿ ಆದರೂ ಕೂಡ ಜ್ಞಾನ ಮಾರ್ಗದಲ್ಲಿ ಸಾಧುವವನಿಗೆ ಅದು ಬಾಧಕ ಆಗುವುದಿಲ್ಲ. ಹಾಗೆ ಇದನ್ನು ತಿಳಿದವನೇ ನಿಜವಾದ ಜ್ಞಾನಿ. ಹಾಗಾಗಿ ಕೃಷ್ಣ ಪ್ರಕೃತಿ ಮತ್ತೆ ಪುರುಷನ ಗುಣಸಹಿತ ಆ ಇಲ್ಲಿ ಹೇಳಿ ಮೋಕ್ಷ ಮಾರ್ಗವನ್ನು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲಾ ತಿಳ್ಕೊಂಡು ಅಂದ್ರೆ ಬ್ರಹ್ಮಜ್ಞಾನ ಆತ್ಮಜ್ಞಾನ ಸಂಪಾದನೆ ಮಾಡಿ ಆಯ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಸಾಧನೆ ಮಾಡುವವರು ಹೇಗೆಲ್ಲ ಸಾಧನೆ ಮಾಡ್ತಾರೆ, ಹೀಗೆ ಸಾಧನೆ ಮಾಡಬೇಕು ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಸಾಧನೆ ಮಾಡಲು ಮೊದಲು ನಮಗೆ ಸಾಧನ ಶರೀರ ಬೇಕು, ಈ ದೇಹ ಬೇಕು. ಮೊದಲು ಮನುಷ್ಯ ಜೀವ ತಗೊಳ್ಬೇಕು. ಬೇರೆ ಯಾವ್ಯಾವುದೋ ದೇಹದಲ್ಲಿ ಬಂದ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇಹ ಅಂದ್ರೆ ಬೇರೆ ಯಾವುದೋ ಪ್ರಾಣಿ ಪಕ್ಷಿಯಾಗಿ ಬಂದ್ರೆ ಆ ಈ ದೇವರನ್ನ ಪಡೆಯುವ ಮೋಕ್ಷ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನಾವು ಮಾನವರಾಗಬೇಕು, ಪೂರ್ಣತೆಯನ್ನು ಪಡೆದ ಶರೀರದಲ್ಲಿ ನೆಲೆಸುವಾಗ ನಾವು ಪುರುಷರಾಗಬೇಕು. ಅದಕ್ಕಾಗಿ ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಹೇಳಿ ದಾಸ ಸಾಹಿತ್ಯದಲ್ಲಿ ದಾಸರು ಹೇಳಿದ್ದಾರಲ್ಲ. ಹಾಗೆ ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಏನನ್ನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವೇ ಹೊರತು ಬೇರೆ ಇನ್ಯಾವುದೋ ಪಶು ಪಕ್ಷಿ ಪ್ರಾಣಿಯಾಗಿ ಬಂದು ಕೇವಲ ಹೊಟ್ಟೆಪಾಡಿಗಾಗಿ ಅದು ಹೆಂಗೆ ಬದುಕಿ ಹೋಗ್ತದೋ ಹಂಗೆ ಬದುಕಿ ಹೋಗ್ಬೋದೇ ಹೊರತು ದೇವರನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೆಲವರು ತಮ್ಮ ಸ್ವರೂಪ ಯೋಗ್ಯತೆಯಿಂದ ಮತ್ತು ಭಗವಂತನ ಅನುಗ್ರಹದಿಂದ ಜನ್ಮತಃ ಜ್ಞಾನ ಪಡೆದು ಹುಟ್ಟಬಹುದು. ಅವರಿಗೆ ಜ್ಞಾನ ಬಹಳ ಅಂದ್ರೆ ಅವರು ಬಹಳ ಕಷ್ಟಪಡೋಲ್ಲ ಜ್ಞಾನ ಪಡಿಲಿಕ್ಕೆ, ಅದೇನೋ ಗೊತ್ತಿಲ್ಲ ಬೈ ಬರ್ತ್ ಅಂತೀವಲ್ಲ, ಆ ಜ್ಞಾನ ಅವರಲ್ಲಿ ಇರ್ತದೆ. ಅಥವಾ ಸಣ್ಣ ವಯಸ್ಸಿನಲ್ಲಿ ಆ ಮಹಾಜ್ಞಾನ ಪಡೆದಿರ್ತಾರೆ. ಅಥವಾ ಸ್ವಲ್ಪ ಓದಿನೋ ಅಥವಾ ಬೇಗ ಬೇಗ ಓದಿ ತಿಳ್ಕೊಂಡ್ ಬಿಡ್ತಾರೆ ಅವ್ರು. ಅವ್ರ ಜ್ಞಾನ ತಿಳ್ಕೊಳ್ಲಿಕ್ಕೆ ಬಹಳ ಒದ್ದಾಡಲ್ಲ. ಆ, ಆ, ಕಾರಣ ಏನು ಅಂತಂದ್ರೆ ಆ ಜೀವನ ಸ್ವರೂಪದ ಯೋಗ್ಯತೆ ಅಥವಾ ಭಗವಂತನ ವಿಶೇಷವಾದ ಅನುಗ್ರಹ, ಇದರಿಂದ ಜನ್ಮತಃ ಜ್ಞಾನ ಪಡೆದು ಹುಟ್ಟುತ್ತಾರೆ. ಅವರಿಗೆ ಜ್ಞಾನ ಅನ್ನೋದು ಬಹಳ ಬೇಗ ಸಿದ್ಧಿಸಿರ್ತದೆ. ಇಂಥವರು ತಮ್ಮ ಜೀವ ಯೋಗ್ಯತೆಯಿಂದ ತಮ್ಮ ಜೀವ ಸ್ವರೂಪದೊಳಗೆ ಬಿಂಬರೂಪಿಯಾದ ಭಗವಂತನನ್ನ ಕಾಣ್ತಾರೆ, ಆದಷ್ಟು ಬೇಗ ಕಾಣ್ತಾರೆ. ಇಂಥವ್ರು ಯಾವುದೇ ಅಧ್ಯಯನ ಮಾಡೋಲ್ಲ, ಮಾಡಿದ್ರು ಕೂಡ ಬಹಳ ಬೇಗ ಮಾಡಿ ತಿಳ್ಕೊಂಡ್ ಬಿಡ್ತಾರೆ ಅವ್ರು. ಅದೇ ತಿಳ್ಕೊಳ್ಲಿಕ್ಕಾಗಿ ಅಂತ ಬಹಳ ವರ್ಷಗಟ್ಟಲೆ ಒದ್ದಾಡಲ್ಲ, ಸದಾ ಭಗವಂತನನ್ನ ಅಂತರಂಗದಲ್ಲಿ ಕಾಣ್ತಾ ಭಗವಂತನನ್ನ ಸೇರ್ತಾರೆ. ಬ್ರಹ್ಮಾದಿ ಸಕಲ ದೇವತೆಗಳು ದೇವಾಂಶ ಸಂಭೂತರು ಅಥವಾ ಭಗವಂತನ ವಿಶೇಷ ಅನುಗ್ರಹದಿಂದ ಹುಟ್ಟಿದವರು ಈ ರೀತಿ ಕಣ್ಮುಚ್ಚಿ ಭಗವಂತನನ್ನ
ಕಣ್ಣು ಮುಚ್ಚಿ ಕೂತ್ರೆ ಸಾಕು, ಹಾಗೆ ನಿರಂತರ ಧ್ಯಾನ ಮಾಡ್ತಾ ಮಾಡ್ತಾ ಅವರು ದೇವರನ್ನ ಕಾಣ್ತಾರೆ, ಕಂಡು ಆತನನ್ನ ಸೇರಬಲ್ಲರು. ಇದು ಕೆಲವರು ಅಂದ್ರೆ ಈ ತರ ದೈವಾಂಶ ಸಂಭೂತರಾಗಿ ಬರ್ತಾರಲ್ಲ, ಅವರು ಭಗವಂತನನ್ನ ಸೇರುವ ರೀತಿ. ದೇವರು ಬೇರೆಯವರಿಗೆ ಕೆಲವರು ಏನು ಅಂದ್ರೆ ಯಾರ್ಯಾರು ಹೇಗೆಲ್ಲ ಸಾಧನೆ ಮಾಡಿ ದೇವರನ್ನ ಸೇರ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಕೆಲವರು ಶುದ್ಧ ಆತ್ಮತತ್ವ ವಿಜ್ಞಾನದಿಂದ ಮೊದಲು ಭಗವಂತನ ತಿಳಿತಾರೆ, ಅಂದ್ರೆ ಓದ್ತಾರೆ, ತಿಳ್ಕೊಂತಾರೆ, ಸಜ್ಜನ ಸಾಂಗತ್ಯ ಅದು ಇದು ಮಾಡಿ ತಿಳ್ಕೊಂತಾರೆ ದೇವರನ್ನ. ಹ? ಅಥವಾ ಈ ತರ ಮೇಲಿನವರು ಇದ್ದಾರಲ್ಲ, ಅವರು ಅವ್ರ ಕೈಯಲ್ಲಿ ತಿಳ್ಕೊಳ್ತಾರೆ, ಅವ್ರು ಹೇಳಿದ್ದನ್ನ ಕೇಳಿ ತಿಳ್ಕೊಳ್ತಾರೆ, ತಿಳ್ಕೊಂಡು ಜೀವನನ್ನ ಪರಮಾತ್ಮನನ್ನ ತಿಳಿಯುವ ಸಾಂಖ್ಯ ಯೋಗ ಅಂತಾರೆ. ಈ ರೀತಿ ಜ್ಞಾನವನ್ನ ಗಳಿಸಿ ಜ್ಞಾನವನ್ನ ಗಳಿಸಿ ಯಾವಾಗ ಜ್ಞಾನ ಅನ್ನೋದು ಸಿಕ್ತೋ ಆಗ ಧ್ಯಾನದ ಮೂಲಕ ಇವರು ಭಗವಂತನನ್ನ ಕಂಡು ಭಗವಂತನನ್ನ ಹೋಗಿ ಸೇರ್ತಾರೆ. ಇನ್ನೂ ಕೆಲವರು ತಮ್ಮ ನಿರಂತರ ಕರ್ಮಾನುಷ್ಠಾನದಿಂದ ಅಂದ್ರೆ ಕರ್ಮವನ್ನು ಮಾಡ್ತಾರೆ. ಫಸ್ಟ್ ಕರ್ಮವನ್ನು ಮಾಡ್ತಾ ಮಾಡ್ತಾ ದೇಹ ಶುದ್ಧಿಯನ್ನು ಸಾಧಿಸಿ ಅದರಿಂದ ಭಗವಂತನ ಒಲುಮೆಗೆ ಪಾತ್ರರಾಗಿ ಜ್ಞಾನ ಗಳಿಸ್ತಾರೆ. ಅದನ್ನ ಹೇಳಿದ್ನಲ್ವ, ಕರ್ಮಯೋಗದಿಂದ ಜ್ಞಾನ ಯೋಗವನ್ನು ಪಡಿತಾರೆ. ಜ್ಞಾನ ಯೋಗವನ್ನು ಪಡೆದು ನಂತರ ಧ್ಯಾನದಲ್ಲಿ ಭಗವಂತನನ್ನು ಕಂಡು ನಿರಂತರ ಧ್ಯಾನವನ್ನು ಮಾಡ್ತಾ ಆ ಧ್ಯಾನದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಪುನಃ ಅವರು ಕೂಡ ದೇವರನ್ನ ಹೋಗಿ ಸೇರ್ತಾರೆ. ಇನ್ನು ಇವರೆಲ್ಲ ದೊಡ್ಡ ದೊಡ್ಡವರಪ್ಪ, ಇವರೆಲ್ಲ ಯೋಗಿಗಳು, ಅಥವಾ ಈ ನಾವೇನ್ ಧ್ಯಾನ ಮಾಡ್ತಾ ಇದ್ದೀವಲ್ಲ, ಹಾ ಇವರೆಲ್ಲ ಹೀಗೆ ಹೋಗಿ ದೇವರನ್ನ ಸೇರಿದ್ರೆ ಪಾಪ ಜನಸಾಮಾನ್ಯರು ಏನ್ ಮಾಡ್ಬೇಕು? ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಜನಸಾಮಾನ್ಯರು ಮೇಲಿನ ಯಾವ ವಿಧದಲ್ಲೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಕೂಡ ಇನ್ನೊಬ್ಬರಿಂದ ಕೇಳಿ ತಿಳಿದು, ಅಂದ್ರೆ ಅವರಿಗೆ ನಿಜವಾಗ್ಲೂ ಸ್ವಂತ ಶಕ್ತಿ ಇಲ್ಲ ಎಲ್ಲವನ್ನ ತಿಳಿದುಕೊಳ್ಳುವಷ್ಟು, ಆದ್ರೆ ಆಸೆ ಇದೆ ನಾವು ದೇವರನ್ನ ಸೇರಬೇಕು ಅಂತ. ಆ ಆ ಆದ್ರೆ ಅವರ ಮಟ್ಟಿನಲ್ಲಿ ಅವರಷ್ಟು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರು ಹೇಗೆ ನನ್ನನ್ನು ಪಡಿಬೋದು ಅಂದ್ರೆ ದೇವ್ರು ಹೇಳ್ತಾ ಇದ್ದಾನೆ, ಮೇಲಿನ ಯಾವ ವಿಧದಲ್ಲೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವರು ಇನ್ನೊಬ್ಬರಿಂದ ಕೇಳಿ ತಿಳಿದು ಸಾಧನೆಯ ಮೊದಲ ಮೆಟ್ಟಿಲನ್ನ ಹತ್ತಬೇಕು. ಒಂದೇ ಸಾರಿ ದೇವರನ್ನ ಕಾಣ್ಲಿಕ್ಕೆ ಆಗದೆ ಇದ್ರು ಫಸ್ಟ್ ಒಂದೊಂದೇ ಮೆಟ್ಟಿಲು ಹತ್ಲಿಕ್ಕೆ ಶುರು ಮಾಡ್ಬೇಕು. ಇದು ಸಾಧನೆಯ ಮಾರ್ಗದಲ್ಲಿ ಅತ್ಯಂತ ಕೆಳಗಿನ ಮೆಟ್ಟಿಲಾದರೂ ಸಹ ಇವರೂ ಕೂಡ ನಿರಂತರ ಪ್ರಯತ್ನದಿಂದ ಶ್ರವಣ ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸ ಅಂದ್ರೆ ಅದನ್ನ ಮತ್ತೆ 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 ಅನುಭವಕ್ಕೆ ತಂದುಕೊಳ್ಳೋದು, ಜೊತೆಗೆ ಅಹಂಕಾರ ತ್ಯಾಗ ಮಾಡುವ ಮೂಲಕ ನಿರಂತರ ಇಂಥವರೆಲ್ಲ ಹೇಳೋದನ್ನ ಕೇಳಿ 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 ದೇವರು ಒಳಗೆ ಹಚ್ಚೊಳಿತಾನೆ. ಆಗ ಜ್ಞಾನದಿಂದ ಅವರಿಗೂ ಕೊನೆಗೆ ಧ್ಯಾನ ಮಾಡಬೇಕು ಅಂತ ಅನಿಸ್ತದೆ. ಆಗ ಧ್ಯಾನದಲ್ಲಿ ಕೂರ್ತಾರೆ, ನಿಧಾನವಾಗಿ ಧ್ಯಾನವನ್ನು ಮಾಡ್ತಾ 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 ಭಗವಂತನನ್ನ ಕಾಣ್ತಾರೆ. ಜನಸಾಮಾನ್ಯರು ಕೂಡ ಕೊನೆಗೆ ಮಾಡಬೇಕಾದದ್ದು ಏನು, ಇಷ್ಟೆಲ್ಲಾ ಮಾಡಿ ಧ್ಯಾನ ಮಾಡಬೇಕು. ಧ್ಯಾನದ ಮೂಲಕ ಧ್ಯಾನದಲ್ಲಿ ಭಗವಂತನನ್ನ ಕಾಣಬಲ್ಲರು. ಇದು ಸಾಮಾನ್ಯ ಮಾನವನಿಗೆ ಕೃಷ್ಣ ತೋರಿಸಿದ ಮೋಕ್ಷದ ಮಾರ್ಗ. ಅಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರು ಕೂಡ ಈ ರೀತಿಯಾಗಿ ನನ್ನನ್ನ ಉಪಾಸನೆ ಮಾಡುವ ಮೂಲಕ, ಹೀಗೆ ಶ್ರವಣವನ್ನು ಮಾಡುವ ಮೂಲಕ ಉಪಾಸನೆಯಿಂದ ಮೃತ್ಯುವನ್ನ ಗೆದ್ದು ನನ್ನನ್ನ ಸೇರಬಲ್ಲರು. ಈ ಪ್ರಪಂಚದಲ್ಲಿ ಏನೆಲ್ಲ ಹುಟ್ಟುತ್ತದೋ, ಚಲಿಸದಿರುವಂತಹ ಸಮಸ್ತ ಅಂದ್ರೆ ಚರಾಚರ ಜೀವಿ ಅಂತೀವಲ್ಲ, ಹಾಗೆ ಸಮಸ್ತ ಜೀವ ಜಡಾತ್ಮಕ ಪ್ರಪಂಚ, ಅದರ ಅಭಿಮಾನಿಯಾದಂತಹ ಪ್ರಕೃತಿ ದೇವಿ, ಇಷ್ಟನ್ನ ಒಟ್ಟಿಗೆ ಇಡೀ ಒಂದು ಕ್ಷೇತ್ರ ಅಂತ ಹೇಳಿ ಗುರುತಿಸಿದರೆ ಇವೆಲ್ಲವನ್ನ ಬಲ್ಲಂತಹವನು ಕ್ಷೇತ್ರಜ್ಞ, ಅಂದ್ರೆ ಭಗವಂತ. ಇದನ್ನೆಲ್ಲ ನಿಯಂತ್ರಣ ಮಾಡ್ತಾ ಇರುವವನು, ಇದರ ಬಗ್ಗೆ ನಿಜವಾದ ಜ್ಞಾನ ಇದ್ದವನು. ಆದ್ದರಿಂದ ಕ್ಷೇತ್ರ ಅಂತಂದ್ರೆ ಭಗವಂತನಿಂದ ನಿರ್ಮಿತವಾದಂತಹ ಈ ಸಮಸ್ತ ಜೀವ ಜಡಾತ್ಮಕ ಪ್ರಪಂಚ, ಸಮಸ್ತ ಸೃಷ್ಟಿ ಲಕ್ಷ್ಮೀ ನಾರಾಯಣರ ಸಮಾಗಮದಿಂದ ನಿರ್ಮಾಣವಾಯಿತು. ಅವರು ಈ ಪ್ರಪಂಚದ ಮೊದಲ ದಂಪತಿಗಳು. ಆದ್ದರಿಂದ ಎಲ್ಲರ ತಂದೆ ತಾಯಿ ನಾರಾಯಣ, ಲಕ್ಷ್ಮೀನಾರಾಯಣ. ಇದನ್ನ ತಿಳಿದಾಗ ನೀನು ನಿಜವಾದ ಭರತವರ್ಷನಾಗ್ತೀಯ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಏನು ಭರತವರ್ಷ ಅಂತಂದ್ರೆ ಭಗವಂತನಲ್ಲಿ ರತನಾದವನು, ದೇವರಲ್ಲಿ ಸಂಪೂರ್ಣ ಮನಸ್ಸಿಟ್ಟವನು, ಭಗವಂತನಲ್ಲಿ ಪೂರ್ಣ ಭಕ್ತಿ ಉಳ್ಳವನು ಭರತವರ್ಷನ ಅಂತ ಹೇಳಿ. ಹಾಗಾಗಿ ತತ್ವಾಭಿಮಾನಿ ದೇವತೆಗಳನ್ನು ನಿಯಂತ್ರಿಸುವಂತಹ ಭಗವಂತ ಪರಮೇಶ್ವರನಾಗಿದ್ದಾನೆ. ಇಂತಹ ಪರಮೇಶ್ವರ ಇಂತಹ ಭಗವಂತ ಎಲ್ಲೋ ಕೂತು ನಮ್ಮನ್ನು ನಿಯಂತ್ರಿಸ್ತಾ ಇಲ್ಲ. ಆತ ನಮ್ಮೊಳಗೆ ಇದ್ದು ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾನೆ. ಆತ ನಮ್ಮೊಳಗೆ ಸ್ವತಂತ್ರವಾಗಿದ್ದು ನಮ್ಮನ್ನ ಹೊತ್ತು ನಡೆಸ್ತಾ ಇದ್ದಾನೆ. ಭಗವಂತಹ ಮುಕ್ತ ನಿಯಾಮಕ ಎಲ್ಲರನ್ನು ಎಲ್ಲಾ ಕಾಲದಲ್ಲೂ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಆಯಾ ವಸ್ತುವಿನ ಸ್ವಭಾವಕ್ಕೆ ಅನುಗುಣವಾಗಿ ಒಳಗಿದ್ದು ಪ್ರೇರಣೆ ಮಾಡುವ ಭಗವಂತನ ಶಕ್ತಿಯಲ್ಲಿ ಮೇಲು ಕೀಳು ಅನ್ನೋದಿಲ್ಲ. ಆನೆಯಲ್ಲಿರುವ ಭಗವಂತ, ಇರುವೆಯಲ್ಲಿರುವ ಭಗವಂತ ಬೇರೆ ಬೇರೆ ಅಲ್ಲ. ಆದರೆ ಆತನ ಸನ್ನಿಧಾನ ವ್ಯತ್ಯಾಸ ಇರಬಹುದು. ಒಬ್ಬರಲ್ಲಿ ಬಹಳ ವಿಶೇಷ ಸನ್ನಿಧಾನ ಇರಬಹುದು, ಒಬ್ಬರಲ್ಲಿ ಕಡಿಮೆ ಇರಬಹುದು. ಆದ್ರೆ ದೇವರು, ಉದಾಹರಣೆಗೆ ಒಂದು ಬಲ್ಬ್ ಇರ್ತದೆ, ಒಂದು ಬಲ್ಬಲ್ಲಿರೋ ಬಲ್ಬಲ್ಲಿ ಹೈ ವೋಲ್ಟೇಜ್ ಇರ್ಬೋದು, ಒಂದು ಬಲ್ಬಲ್ಲಿ ಅಥವಾ ಕಡಿಮೆ ವೋಲ್ಟೇಜ್ ಇರ್ಬೋದು.
ಆ, ಹೇಳ್ತೀವಲ್ಲ ನಾವು ಈಗ 100 ವೋಲ್ಟ್ ಏನು ಬಲ್ಬು 60 ವೋಲ್ಟ್, ಅಥವಾ ಇವಾಗೆಲ್ಲ LED ಎಲ್ಲ ಬರ್ತದಲ್ಲ 5 ವೋಲ್ಟ್, ಹಾಗೆ 5 ವೋಲ್ಟ್ 9 ವೋಲ್ಟ್ ಹಾಗೆ. ಆದರೆ ಎಲ್ಲದರೊಳಗಿರುವ ಕರೆಂಟ್ ಒಂದೇ ಅಲ್ಲ, ಆದರೆ ವೋಲ್ಟೇಜ್ ಜಾಸ್ತಿ ಹೆಚ್ಚು ಕಡಿಮೆ ಇರ್ತದೆ. ಹಾಗೆ ದೇವರು ಎಲ್ಲರೊಳಗೆ ಇರುವ ದೇವರು ಒಬ್ಬನೇ ಇದ್ದಾನೆ, ಆದರೆ ಅವನ ಸನ್ನಿಧಾನ ಏನು ಹೆಚ್ಚು ಕಡಿಮೆ ಇರ್ಬೋದು. ಹಾಗಾಗಿ ಒಬ್ಬರೊಳಗೆ ವಿಶೇಷವಾಗಿ ತಾನು ದೇವರ ಸನ್ನಿಹಿತನಾಗಿರ್ಬೋದು, ಕೆಲವರಲ್ಲಿ ಕಡಿಮೆ ಇರ್ಬೋದು, ಆದರೆ ಆತನ ಸನ್ನಿಧಾನದಲ್ಲಿ ವ್ಯತ್ಯಾಸ ಇರ್ತದೆ. ಹಾಗಾಗಿ ನಮ್ಮ ದೇಹದಲ್ಲಿರುವ ಬಿಂಬರೂಪಿ ಭಗವಂತ ವಿನಾಶಿ. ಆತನಿಗೆ ದೇಹನಾಶ, ಸ್ವರೂಪನಾಶ, ದುಃಖ ಪ್ರಾಪ್ತಿ ಅನ್ನೋದಿಲ್ಲ. ಆತ ಏನೋ ಅಪೂರ್ಣನಲ್ಲ. ಈ ಸತ್ಯವನ್ನ ತಿಳಿದವನು ನಿಜವಾದ ಜ್ಞಾನಿಯ. ಹಾಗಾಗಿ ಈ ದೇಹದ ದೇಹದೊಳಗಿರುವ ನಮಗೆ ಈ ದೇಹದ ಜ್ಞಾನ ಕೂಡ ಇಲ್ಲ. ಹ್ಮ್? ಈ ದೇಹದ ನಾವು ಈ ದೇಹದಲ್ಲಿ ಕೂತಿದ್ದೇವೆ, ನಮಗೆ ನಿಜವಾಗ್ಲೂ ನಮ್ಮ ದೇಹದ ಬಗ್ಗೆ ನಮ್ಗೆ ಅರಿವಿದೆಯಾ? ಇಲ್ಲ. ಆ ಯಾಕಿದ್ದಿ ಯಾಕಿದ್ದೀವಿ ಅನ್ನೋದು ಗೊತ್ತಿಲ್ಲ. ನಾವು ಒಳಗಿದ್ದು ಆನಂದ ದುಃಖವನ್ನು ಅನುಭವಿಸ್ತಾ ಇರ್ತೇವೆ. ಆದರೆ ಭಗವಂತ ದುಃಖ ಅಜ್ಞಾನದ ಸ್ಪರ್ಶವೇ ಇಲ್ಲದಂತಹ ಅವನು ಆನಂದ ಮೂರ್ತಿ, ಆನಂದೋ ಬ್ರಹ್ಮ. ಆತ ನಮ್ಮೊಳಗಿರುವ ಸರ್ವ ತತ್ವಾಭಿಮಾನಿ ದೇವತೆಗಳಿಗೆ ಆ ಗಿಂತಲೂ ಅವರನ್ನೆಲ್ಲ ನಿಗ್ರಹಿಸಿ ಎತ್ತರದಲ್ಲಿದ್ದಾನೆ. ದುಃಖ ಅಜ್ಞಾನದ ಸ್ಪರ್ಶವೇ ಇಲ್ಲದೆ ಭಗವಂತ ಯಾರನ್ನೂ ಮೇಲು ಕೀಳು ಭಾವದಿಂದ ನೋಡ್ತಾ ಇಲ್ಲ. ಪ್ರತಿಯೊಬ್ಬರನ್ನು ಅವರವರ ಕರ್ಮಕ್ಕೆ, ಅವರವರ ಜೀವದ ಯೋಗ್ಯತೆಗೆ ಅನುಸಾರವಾಗಿ ಎಲ್ಲರಿಗೂ ಫಲವನ್ನು ಕೊಡ್ತಾ ಇದ್ದಾನೆ. ಉದಾಹರಣೆಗೆ ಒಂದು ಸ್ಕೂಲ್ ಇದೆ. ಸ್ಕೂಲಲ್ಲಿ ಮಕ್ಕಳು ಮಾಸ್ಟರ್ಸ್ಗೆ, ಅಲ್ಲಿ ಇರುವ ಟೀಚರ್ಸ್ಗೆ ಮಕ್ಕಳು ಎಲ್ಲರೂ ಒಂದೇ. ಹಾಗಂತ ಹೇಳಿ ಎಲ್ಲರಿಗೂ 100ಕ್ಕೆ 100 ಮಾರ್ಕ್ಸ್ ಕೊಡ್ತಾರ? ಇಲ್ಲ. ಆದ್ರೆ 100 ಮತ್ತೆ ಮಾರ್ಕ್ಸ್ ಮಾತ್ರ ಯಾಕೆ? ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರಿಗೆ ಮಾರ್ಕ್ಸ್ ಕೊಡ್ತಾರೆ. ಅಂದ್ರೆ ಒಬ್ಬರು ಚೆನ್ನಾಗಿ ಬರೆದಿದ್ದಾನೆ, ಅವನಿಗೆ 90. ಅದು ಒಬ್ಬನು ಕಡಿಮೆ ಬರೆದಿದ್ದಾನೆ, ಅವನಿಗೆ 80. ಯಾರ್ಯಾರು ಎಷ್ಟೆಷ್ಟು ಬರೆದಿದ್ದಾರೆ ಅಷ್ಟೆಷ್ಟು ಮಾರ್ಕ್ಸ್. ಹಾಗಂತ ಹೇಳಿ ಆದ್ರೆ ಮಕ್ಕಳು ಎಲ್ಲರೂ ಒಂದೇ. ಆ ಶಾಲೆಯಲ್ಲಿ ಓದೋ ಎಲ್ಲಾ ಮಕ್ಕಳು ಒಂದೇ. ಆದ್ರೆ ಮಕ್ಕಳಿಗೆ ಎಲ್ಲಾ ಮಕ್ಕಳು ಒಂದೇ ಅಂತ ಹೇಳಿ ಎಲ್ಲರಿಗೂ ಒಂದೇ ಮಾರ್ಕ್ಸ್ ಕೊಡಲ್ಲ. ಅವರವರು ಎಷ್ಟು ಓದಿ ಬರೆದಿರ್ತಾರೋ ಅಷ್ಟು ಕೊಡ್ತಾರೆ. ಹಾಗೆ ಭಗವಂತ ಎಲ್ಲರಲ್ಲೂ ಭೇದ ಭಾವ ಇಲ್ಲ, ಆದ್ರೆ ಅವರವರ ಯೋಗ್ಯತೆ ಅರ್ಹತೆಗೆ ಅನುಸಾರವಾಗಿ, ಅವರವರ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ಕೊಡ್ತಾ ಇರ್ತಾನೆ. ಭಗವಂತ ಸಮಸ್ತ ಜಡ ಜೀವದಾಚದೊಳಗೆ ಜಗದೀಶ್ವರನಾಗಿ ನಿಂತು ತಮ್ಮ ಜೀವ ಸ್ವರೂಪಕ್ಕೆ ತಕ್ಕಂತೆ ಕರ್ಮಾನುಸಾರವಾಗಿ ಏನೋ ಇಷ್ಟೆಲ್ಲ ನಡೆಸ್ತಾ ಇದ್ದಾನೆ. ಈ ಸತ್ಯವನ್ನ ತಿಳಿದಾಗ ನಿನಗೆ ಹಿಂಸೆ ಮಾಡದೆ ಬದುಕ್ತೀಯ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲದೆ ನೀನು ಒಟ್ಟಿನಲ್ಲಿ ನಿನಗೆ ನೀನು ಬೈಕೊಳ್ತಾ, ದೇವರನ್ನು ಬೈಕೊಳ್ತಾ, ನನಗೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ, ನನಗೆ ಯಾಕೆ ಹಿಂಗ್ ಮಾಡಿದ ಅಂತ ನೀನು ದೇವರನ್ನು ಬೈಯೋದು, ಅಯ್ಯೋ ನಂದು ಒಂದು ಜನ್ಮವ ಅಂತ ಹೇಳಿ ನನ್ನನ್ನೇ ನಾನು ಬೈಕೊಳ್ಳೋದು, ಇದು ನಿನ್ನನ್ನೇ ನೀನು ಹಿಂಸೆ ಮಾಡಿ ಬದುಕ್ತಾ ಇದ್ದಿ ಅಂತ ದೇವರು ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ನಿನಗೆ ಸತ್ಯದ ಅರಿವಿಲ್ಲ. ನಿನ್ನ ಅರಿವಿಲ್ಲದೆ, ಭಗವಂತನ ಅರಿವಿಲ್ಲದೆ ಬದುಕುವುದು ಒಂದು ಆತ್ಮಹಿಂಸೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಆತ್ಮಹಿಂಸೆ ಅದು. ನಿನ್ನ ಹತ್ಯೆ ಮಾಡ್ಕೊಳ್ತಾ ಇದ್ದಿ ಪ್ರತಿಕ್ಷಣ. ಒಮ್ಮೆ ನಾನು ಅಂದ್ರೆ ಏನು, ನನ್ನೊಳಗಿರುವ ಭಗವಂತ ಅಂದ್ರೆ ಏನು ಎನ್ನುವ ವಸ್ತುಸ್ಥಿತಿ ತಿಳಿದ್ರೆ ಹಿಂಸೆ ಅನ್ನುವುದು ನಡೆಯೋಲ್ಲ. ಅದು ತಿಳಿಯದೆ ಬದುಕುವುದು ಅಜ್ಞಾನ, ದುಃಖದ ಬದುಕು. ಜೀವನದಲ್ಲಿ ಬರುವ ಪ್ರತಿಯೊಂದು ಸಂಗತಿಯನ್ನು ನಾನು ಹಿಂದೆ ಮಾಡಿದ ಕರ್ಮದ ಫಲ, ಅದನ್ನು ಭಗವಂತ ಮಾಡಿಸಿದ ಅಂತ ತಿಳಿದುಕೊಂಡ್ರೆ ದುಃಖ ಅನ್ನುವುದಿರೋಲ್ಲ. ಪ್ರತಿ ಕ್ಷಣವೂ ಆನಂದಮಯವಾಗಿರ್ತದೆ ಬದುಕು. ಪ್ರತಿ ಕ್ಷಣವೂ ಆನಂದಮಯವಾಗಿರ್ತದೆ. ಹಾಗೆ ಆನಂದಮಯವಾಗಿರ್ತದೆ. ನಮ್ಮ ಮನಸ್ಸೇ ನಮಗೆ ದುಃಖ ಕೊಡುವ, ಅದೇ ಆನಂದವನ್ನು ಕೊಡುವ ಎರಡು ಎರಡರ ಮೂಲವೂ ಅದೇ. ನಮ್ಮ ಮನಸ್ಸೇ ನಮಗೆ ದುಃಖವಾಗುವುದು ನಮ್ಮ ತಿಳುವಳಿಕೆಯಿಂದಲೇ ಹೊರತು ಇನ್ಯಾರಿಂದಲೂ ಅಲ್ಲ, ಅಥವಾ ನಮ್ಮ ನಮ್ಮ ಅಜ್ಞಾನದಿಂದಲೇ ಹೊರತು. ಉದಾಹರಣೆಗೆ ಒಬ್ಬ ಶ್ರೀಮಂತ ಬಹಳ ಬಹಳ ಸಂಪಾದನೆ ಮಾಡಿದ, ಒಂದು ದಿನ ಕಳ್ಕೊಂಡ್ಬಿಟ್ಟ, ಎಲ್ಲ ಕಳ್ಕೊಂಡ್ಬಿಟ್ಟ ಸಂಪತ್ತು. ಆ ಒಬ್ಬ ಜ್ಞಾನಿಯಾದವನು, ಒಬ್ಬ ಅಜ್ಞಾನಿಯಾದವನು ಹೇಗೆ ಯೋಚನೆ ಮಾಡ್ತಾನೆ? ಜ್ಞಾನಿಯಾದವನು ಪೂರ್ವ ಜನ್ಮದ ಕರ್ಮಕ್ಕೆ ಅನುಸಾರವಾಗಿ ಈ ಘಟನೆ ನಡೀತು. ಎಲ್ಲವನ್ನ ಭಗವಂತನ ಲೀಲೆ. ಕೊಡುವವನು ಅವನೇ, ತೆಗೆದುಕೊಳ್ಳುವವನು ಅವನೇ. ಪಾಲಿಸ್ ಇಷ್ಟು ದಿವಸ ಕೊಟ್ಟು ನನ್ನನ್ನು ಶ್ರೀಮಂತಿಕೆಯಲ್ಲಿ ತೇಲಾಡಿಸಿದವನು ಅವನೇ, ಇವತ್ತು ಕಿತ್ತುಕೊಂಡವನು ಅವನೇ. ನಾನು ಯಾಕೆ ಯೋಚನೆ ಮಾಡ್ಲಿ ಅಂತ ಒಬ್ಬ ಜ್ಞಾನಿ ಯೋಚನೆ ಮಾಡ್ತಾನೆ. ಆಗ ಅವನು ಆನಂದದಿಂದ ಇರ್ತಾನೆ, ಅವನಲ್ಲಿ ಟೆನ್ಷನ್ ಇರೋಲ್ಲ. ಅದೇ ಇನ್ನೊಬ್ಬ ಇರ್ತಾನೆ, ಇದು ಯಾವುದನ್ನು ತಿಳಿಯೋ, ನಾನು ಮಾಡಿದ್ದೆ, ನಾನು ಸಂಪಾದನೆ ಮಾಡಿದ್ದೆ, ಇಡೀ ಬ್ರಹ್ಮಾಂಡವೇ ತಲೆ ಮೇಲೆ ಬಿದ್ದ ಹಾಗೆ ಆ ಕೂತು ಬಿಡ್ತಾನೆ. ಮುಂದೆ ಯಾವುದನ್ನೂ ಮಾಡಲ್ಲ, ನಿತ್ಯ ಕೊರಗ್ತಾ ಇರ್ತಾನೆ. ಕೊರಗಿ 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 ತಾನು ಏನನ್ನೂ ಮಾಡಲ್ಲ, ಏನನ್ನೂ ಸಾಧಿಸೋಕ್ಕಾಗಲ್ಲ. ಹಾಗೆ ನಾವು ಎಲ್ಲವನ್ನ ಪ್ರೇಕ್ಷಕರಾಗಿ ನೋಡ್ಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕು. ಆ ಅಂದ್ರೆ ನಾವು ಬರೀ ನೋಡುವವರಷ್ಟೇ ಆಗ್ಬೇಕು. ದೇವರು ಏನ್ ಮಾಡಿಸ್ತಾನೋ ಅದನ್ನ ಮಾಡಿ ಆ ಅದನ್ನ ನೋಡುವ ಪ್ರೇಕ್ಷಕರ ಹಾಗೆ ನಾವು ನೋಡ್ತಾ ಇರ್ಬೇಕು ಹೊರತು ನಾನೇ ನಾನೇ ಅನ್ನೋದು ಇರಬಾರದು. ಭಗವಂತನ ಅರಿವಿನೊಂದಿಗೆ ಶಾಂತವಾದ ಇಂತಹ ಬದುಕು ನಮ್ಮನ್ನ ಪರಮ ಪಾವನವಾದಂತಹ ಮೋಕ್ಷದತ್ತ ಕರೆದುಕೊಂಡು ಹೋಗ್ತದೆ ಅಂತ ಹೇಳ್ತಾ ಕೃಷ್ಣ ಯಾರಿಗೆ
ನಾನು ಮಾಡುತ್ತಿಲ್ಲ ಅನ್ನೋದು ಗೊತ್ತಾಗ್ತದೋ ಅವನೇ ನಿಜವಾಗಲೂ ತಿಳಿದವನು, ಅವನೇ ನಿಜವಾದ ಜ್ಞಾನಿ. ನಾನು ಮಾಡ್ತಾ ಇಲ್ಲ, ನನ್ನೊಳಗೆ ದೇವರು ನಾಹಂಕರ್ತ ಹರಿಕರ್ತ ಅನ್ನುವ ಜ್ಞಾನ ಯಾರಲ್ಲಿ ಇರ್ತದೆ. ಆದ್ದರಿಂದ ಮೊದಲು ನಾವು ನಾನು ಮಾಡ್ತಾ ಇದ್ದೇನೆ ಅನ್ನುವ ಅಹಂಕಾರವನ್ನು ಬಿಡಬೇಕು. ನಾನು ಮಾಡ್ತಾ ಇದ್ದೇನೆ ಅನ್ನುವುದು ಕೇವಲ ವ್ಯವಹಾರಿಕ ಸತ್ಯ. ಹೊರಗಡೆಯಿಂದ ಏನಂತೀವಿ, ಹೊರಗಡೆಯಿಂದ ನೋಡೋರ ಕಣ್ಣಿಗೆ ಯಾವನೇ ಮಾಡ್ತಾ ಇದ್ದ ಅನ್ನೋದು. ಆದ್ರೆ ನಿಜವಾದ ಸತ್ಯ ಏನು ಅಂತಂದ್ರೆ, ಒಳಗಡೆ ಇದ್ದು ದೇವರು ಮಾಡಿಸ್ತಾ ಇದ್ದೇನೆ, ನಾನು ಮಾಡುತ್ತಾ ಇದ್ದೇನೆ. ಇಲ್ಲಿ ನಾನು ಮಾತನಾಡಬೇಕಾದ್ರೆ ಮೊದಲು ನಾನು ಮೂಗನಾಗಿರಬಾರ್ದು. ಅದಕ್ಕೆ ಸರಿಯಾದ ಅಂಗವೈಕಲ್ಯ ಅನ್ನೋದಿರಬಾರ್ದು, ಮಾನವ ಶರೀರ ಅನ್ನೋದಿರ್ಬೇಕು. ಮಾತನಾಡಬೇಕಾದ್ರೆ ನನ್ನ ಮನಸ್ಸು ವಿಷಯಗಳನ್ನ ಸಮಯಕ್ಕೆ ಸರಿಯಾಗಿ ಯೋಚನೆ ಮಾಡಿ ಸಂದೇಶಗಳನ್ನ ರವಾನಿಸಿ ಆ ಆ ಅಂದರೆ ಆಗ ಮಾತ್ರ ಮೆದುಳಿನ ಶಕ್ತಿ ನಮಗೆ ಈ ಮಾತನಾಡುವ ಒಂದು ಸಾಮರ್ಥ್ಯ ಕೊಡ್ತದೆ. ಮಾತನಾಡುವ ಧೈರ್ಯ ನನಗೆ ಬೇಕು. ಆಗ ನಮಗೆ ನಾವೇ ಪ್ರಶ್ನೆ ಕೊಳ್ಳೋಣ, ಏನಂದ್ರೆ ನನಗೆ ಮಾತನಾಡಬಲ್ಲ ಮಾನವ ದೇಹವನ್ನು ಕೊಟ್ಟವನು ಯಾರು? ನನಗೆ ಯೋಚಿಸಬಲ್ಲಂತಹ ಮೆದುಳನ್ನ ವಿನ್ಯಾಸ ಮಾಡಿ ಕೊಟ್ಟವನು ಯಾರು? ಸಮಯಕ್ಕೆ ಸರಿಯಾಗಿ ಈ ಮೆದುಳಿನಲ್ಲಿ ಸಂದೇಶಗಳನ್ನು ರವಾನಿಸಿ ಆ ಮಾತನಾಡುವ ಅದ್ಭುತ ಕಲೆಯನ್ನು ದಯಪಾಲಿಸಿದವನು ಯಾರು? ಎಲ್ಲಾ ಪ್ರಶ್ನೆಗಳನ್ನು ನೋಡ್ತಾ ಹೋದ್ರೆ, ಹಾಗಾದ್ರೆ ನಾನೇ ಎಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಮತ್ತೆ ಮಲಗಿದಾಗೂ ನೀನ್ ಮಾಡ್ಬೋದಲ್ಲ. ಮಾತಾಡು ನೋಡು. ಮಲಗಿದಾಗಲು ಅನ್ಸಿದ್ದನ್ನೆಲ್ಲ ಮಾತಾಡ್ಬೇಕು. ಯಾರಾದ್ರೂ ಕರೆದ್ರೆ ನಿದ್ದೆ ಮಾಡ್ತಾನೆ ಮಾತಾಡ್ಬೇಕು. ಯಾಕೆ ಮಾತಾಡೋದು? ಹಾಗೆ ಅದು ಎಲ್ಲವೂ ನಮ್ಮ ಕೈಯಲ್ಲಿ ಇರೋದಲ್ಲ. ನನ್ನೊಳಗಿರುವ ಭಗವಂತ ನುಡಿಸಿದ ನಾನ ನುಡಿದೆ ಎನ್ನುವುದೇ ಸತ್ಯ. ಇದನ್ನೇ ಇಲ್ಲಿ ಭಗವಂತ ವಿವರಿಸ್ತಾ ಇದ್ದಾನೆ. ಏನು ಅಂದ್ರೆ, ಅವರವರ ಜೀವ ಪ್ರಕೃತಿ ಅಂದ್ರೆ ಜೀವ ಸ್ವಭಾವ ಅನುಗುಣವಾಗಿ ಪ್ರಕೃತಿ ಗುಣಗಳ ಪ್ರಭಾವದಿಂದ, ಅಂದ್ರೆ ಅದೇ ಮೂರು ಗುಣಗಳು ಪ್ರಕೃತಿ ಪುರುಷ ಅಂದ್ರೆ ಲಕ್ಷ್ಮೀನಾರಾಯಣ ನಮ್ಮಿಂದ ಕರ್ಮವನ್ನು ಮಾಡಿಸ್ತಾ ಇರ್ತಾರೆ. ಆದ್ದರಿಂದ ಜೀವನಿಗೆ ಅನಾದಿ ನಿತ್ಯವಾಗಿ ಬಂದ ಜೀವ ಸ್ವರೂಪಕ್ಕೆ ಅನುಗುಣವಾಗಿ ಆತನ ದೇಹವೂ ಸೃಷ್ಟಿಯಾಗ್ತದೆ. ಅದಕ್ಕೆ ಅನುಗುಣವಾಗಿ ಆತನ ಮೇಲೆ ವಾತಾವರಣದಲ್ಲಿರುವಂತಹ ತ್ರಿಗುಣಗಳು ಅಂದ್ರೆ ಅವನ ಸ್ವಭಾವ, ಅವನ ಒಂದು ಬೆಳೀತಾ ಇರುವಂತಹ ಒಂದು ವಾತಾವರಣ, ಅಲ್ಲಿರುವಂತಹ ಒಂದು ವೈಬ್ರೇಷನ್, ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಂತೀವಲ್ಲ ಹಾಗೆ, ಅದು ಅದರ ಪ್ರಭಾವದಿಂದ ಆತನ ವಿವಿಧ ಎಲ್ಲ ಅವನ ಕರ್ಮ ಜೊತೆಗೆ ಕರ್ಮ ಇದೆಲ್ಲವನ್ನೂ ಮೂಡಿಸುವವ ಸರ್ವದೇವತೆಗಳ ಅಧಿಪತಿಯಾದಂತಹ ಭಗವಂತ. ಹಾಗಾಗಿ ಜೀವ ಅನಾದಿ ನಿತ್ಯ ಸೃಷ್ಟಿಯಾಗುವುದು ಸಂಹಾರವಾಗುವುದು ಕೇವಲ ಈ ರೂಪ ಹೊರಗಡೆ ಕಾಣ್ತಾ ಇರುವಂತಹ ಈ ದೇಹ ಜೀವ ಜಾತಗಳು ಒಂದೊಂದು ಕೂಡ ಪೃಥಕ್ ಭಾವ ಅಂದ್ರೆ ಯಾವ ಎರಡು ಜೀವಜಾತವು 100ಕ್ಕೆ 100 ಸದೃಶವಾಗಿಲ್ಲ. ಅಂದ್ರೆ ಒಂದಕ್ಕೊಂದಿದ್ದ ನೋಡಿದ ಹಾಗೆ ಒಂದಿದ್ದ ಹಾಗೆ ಇನ್ನೊಂದಿಲ್ಲ. ಈ ಅನೇಕ ಜೀವ ಸಮುದಾಯ ಏಕನಾದ ಭಗವಂತನಲ್ಲಿದೆ. ಸೃಷ್ಟಿ ಕಾಲದಲ್ಲಿ ಭಗವಂತ ಉದರದಿಂದ ಹೊರಬಂದಂತಹ ಆಕಾರ ಪಡೆದಂತಹ ಈ ಜೀವಜಾತಗಳು ಪ್ರಳಯ ಕಾಲದಲ್ಲಿ ಮರಳಿ ಸೂಕ್ಷ್ಮ ರೂಪದಲ್ಲಿ ಭಗವಂತನನ್ನೇ ಹೋಗಿ ಸೇರ್ತಾರೆ. ಹಾಗಾಗಿ ಈ ಸತ್ಯವನ್ನ ಯಾರು ಅರಿತುಕೊಳ್ಳುವ ಪ್ರಯತ್ನ ಮಾಡ್ತಾನೋ ಅವನೇ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ. ನಿರ್ವಿಕಾರನಾಗಿರುವಂತಹ ಏಕಮೇವ ವಸ್ತು ಅಂತಂದ್ರೆ ಅದು ಭಗವಂತ. ಆತ ಎಂದು ಯಾವ ಕಾರಣ ವಿಶೇಷದಿಂದ ಕೂಡ ಹುಟ್ಟಿಲ್ಲ. ಭಗವಂತ ತ್ರೈಗುಣ್ಯವರ್ಜಿತ ಇದರಿಂದ ಆತ ಎಂದೂ ಬದಲಾವಣೆ ವಿಕಾರಕ್ಕೆ ಒಳಪಡುವುದಿಲ್ಲ. ಆತ ಎಲ್ಲ ಜೀವರೊಳಗೆ ಬಿಂಬರೂಪನಾಗಿದ್ದು ಕೂಡ ಆತನಿಗೆ ದೇಹದ ಬದ್ಧತೆ ಇಲ್ಲ. ಅಂದ್ರೆ ಜೀವನಿಗೆ ನೋವಾಯ್ತು ಅಂತ ಎಷ್ಟೆಲ್ಲಾ ಮಾಡಿಸ್ತಾ ಇದ್ದಾನಲ್ಲ, ಆದ್ರೆ ಜೀವನಿಗಾದ ನೋವು ಭಗವಂತನಿಗಿಲ್ಲ. ಅವನು ನಿರ್ಲಿಪ್ತನಾಗಿ ಒಳಗೆ ಕೂತು ಎಲ್ಲಾ ಜೀವರೊಳಗೂ ಕೂತು ಮಾಡಿಸ್ತಾ ಇದ್ದಾನೆ. ಎಲ್ಲಾ ಕಡೆ ಆಕಾಶ ಇದು ಹೇಗೆ ಸಾಧ್ಯಪ್ಪ ಅಂತಂದ್ರೆ, ಎಲ್ಲಾ ಕಡೆ ಇದ್ದಾನಂತ ಏನೋ ಅಂಟಿಸ್ಕೊಳ್ಳಲು ಅಂತ ಹೇಗೆ ಸಾಧ್ಯ ಅಂತಂದ್ರೆ, ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ ನೋಡು, ಎಲ್ಲಾ ಕಡೆ ಆಕಾಶ ಇದೆಯಲ್ಲ, ಎಲ್ಲಾ ಕಡೆ ಆಕಾಶ ಅನ್ನೋದು ವಿಸ್ತಾರವಾಗಿ ವಿಸ್ತರಿಸಿಕೊಂಡಿದೆ. ಆಕಾಶದೊಳಗೆ ತಾನೇ ಎಲ್ಲದೂ ಇರೋದು. ಅದಿಲ್ಲದೆ ಸ್ಥಳವಿಲ್ಲ. ಇಂತಹ ಆಕಾಶ ಎಲ್ಲೆಡೆ ಇದ್ದು ಹೀಗೆ ಏನನ್ನ ಅಂಟಿಸಿಕೊಳ್ಳದೆ ಇರ್ತದೋ ಹಾಗೆ ನಾನು ಕೂಡ ಎಲ್ಲಾ ದೇಹದಲ್ಲಿದ್ದರೂ ಕೂಡ ಏನನ್ನೂ ಅಂಟಿಸಿಕೊಳ್ಳದೆ ನಿರ್ಲಿಪ್ತನಾಗಿದ್ದೇನೆ. ಏಕ ಸೂರ್ಯ ಹೇಗೆ ಇಡೀ ವಿಶ್ವವನ್ನ ಬೆಳಗಿಸ್ತಾನೋ ಹಾಗೆ ಇಡೀ ಕ್ಷೇತ್ರವನ್ನ ಅಂದ್ರೆ ಹೊರಗಿರುವ ಕ್ಷೇತ್ರ ಒಳಗಿರುವ ಕ್ಷೇತ್ರ ಅಂದ್ರೆ ದೇಹ ಮತ್ತೆ ಭೂಮಿ ಅಂದ್ರೆ ಬ್ರಹ್ಮಾಂಡ ಕ್ಷೇತ್ರಜ್ಞ ಆದಂತಹ ಭಗವಂತ ಬೆಳಗಿಸ್ತಾ ಇದ್ದಾನೆ. ನಾವು ಮೊದಲು ಭಗವಂತನ ಬೆಳಕನ್ನು ಅಂದ್ರೆ ಜ್ಞಾನವನ್ನು ತಿಳಿಬೇಕು. ಆಗ ನಮ್ಮೊಳಗಿನ ಬೆಳಕಾದಂತಹ ದೇವರನ್ನ ಕಾಣುವ ಪ್ರಯತ್ನ ಮಾಡಬೇಕು. ಅದೇ ಮೋಕ್ಷ ಮಾರ್ಗ. ಅದೇ ಒಬ್ಬ ಸಾಧಕ ಮಾಡಬೇಕಾದಂತಹ ಸಾಧನೆ. ತನ್ನೊಳಗೆ ಏನೇ ಕಂಡ್ರು ಅಲ್ಲಿ ದೇವರನ್ನ ಹುಡುಕುವ ಪ್ರಯತ್ನ ಮಾಡಿ. ಎಲ್ಲಿ ಹಾಗಾಗಿ ಎಲ್ಲಿ ಏನೇನು ಕಾಣ್ತದೆ, ಏನೋ ನನಗೆ ಕಾಣಿಸ್ತು, ಏನಿದರ ಅರ್ಥ ಏನಿರ್ಬೋದು ಅಂತ ಹೇಳಿ ಅದನ್ನು ಅದಕ್ಕೆ ಪತ್ರಿಜಿಯವರು ಏನೇ ಕಂಡ್ರು ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ. ಹಾಗೆ ಏನೇ ಕಾಣ್ಲಿ ಹೌದು ದೇವರೇ ಕಂಡ ಅಂತಾನೆ ಅನ್ಕೋದು. ಅಲ್ಲಿ ದೇವರನ್ನ ಹುಡುಕುವ ಪ್ರಯತ್ನ ಮಾಡ್ಬೇಕಂತ. ಹಾಗೆ ಮಾಡ್ತಾ 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 ಒಂದು ದಿನ ನಿಜವಾಗ್ಲೂ ಭಗವಂತನ ದರ್ಶನ ಮಾಡ್ತದೆ ಅಂತ ಆ ಒಂದು ಸ್ಥಿತಿಯನ್ನು ತಲುಪಿದಾಗ ಇದನ್ನ ಕೃಷ್ಣ ಹೇಳಿದ ಧ್ಯಾನದಲ್ಲಿ ದೇವರನ್ನ ಕಾಣುವ ರೀತಿ ಧ್ಯಾನ ಮಾಡ್ತಾ
ಎಲ್ಲರೂ ಎಲ್ಲ ರೀತಿಯನ್ನ ಮಾಡಿ ಕೊನೆಗೆ ಎಲ್ಲರೂ ಮಾಡಬೇಕಾದದ್ದು ಏನು? ಅದು ಧ್ಯಾನ. ಆ ಧ್ಯಾನದಿಂದ ದೇವರನ್ನ ಕಂಡು ಮೋಕ್ಷವನ್ನು ಪಡಿಬೇಕು ಅನ್ನುವುದನ್ನು ದೇವರು ಇಲ್ಲಿ ಹೇಳಿ ಕೊನೆಗೆ ಉಪಸಂಹಾರ ಮಾಡ್ತಾ ಇದ್ದಾನೆ. ಕೊನೆಗೆ ಹೇಳ್ತಾ ಇದ್ದಾನೆ, ಕ್ಷೇತ್ರ ಅಂದ್ರೆ ಏನು? ಅಂದ್ರೆ ಈ ದೇಹ ಮತ್ತೆ ಒಳಗೆ ಹೊರಗೆ ಇರುವಂತಹ ಈ ಭೂಮಿ ಅಂದ್ರೆ ಏನು, ಬ್ರಹ್ಮಾಂಡ ಅಂದ್ರೆ ಏನು, ಈ ಕ್ಷೇತ್ರ ನಮ್ಮ ದೇಹ ಅಂದ್ರೆ ಏನು ಅಂತ. ಕ್ಷೇತ್ರಜ್ಞ ಅಂದ್ರೆ ಏನು? ಅಂದ್ರೆ ದೇವರು ಅಂದ್ರೆ ಯಾರು? ಭಗವಂತ. ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರ ನಡುವಿನ ವ್ಯತ್ಯಾಸ, ಜೀವ ಮತ್ತೆ ಪರಮಾತ್ಮರ ನಡುವಿನ ವ್ಯತ್ಯಾಸ ಅಂದ್ರೆ ಏನು? ಜೀವಜಾತ ಜಡದಿಂದ ಬಿಡುಗಡೆ ಹೊಂದಲು ಇರಬೇಕಾದ ಮೋಕ್ಷ ಸಾಧಕ ಗುಣಗಳೇನು? ಅಂದ್ರೆ 20 ಗುಣಗಳನ್ನ ಹೇಳಿದ್ನಲ್ವ ಕೃಷ್ಣ. ಆ 20 ಗುಣಗಳನ್ನ ಇವೆಲ್ಲವನ್ನ ಅರಿತು ಆಚರಣೆಗೆ ತಂದು ಬದುಕುವವರು ಸರ್ವಶ್ರೇಷ್ಠನಾದ ಸಾಧಕನಾಗ್ತಾನೆ. ಖಂಡಿತ ಅವನು ನನ್ನನ್ನು ಬಂದು ಸೇರ್ತಾನೆ ಅನ್ನುವ ಮೂಲಕ ಕೃಷ್ಣ 13ನೇ ಅಧ್ಯಾಯವನ್ನ ಸಮಾಪ್ತಿ ಮಾಡಿದೆ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಪ್ರಭುತೆ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯುಗುರುಗಳು ನಿಂತು ಎಷ್ಟು ಹೇಳಿಸಿದರೂ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವಿಲ್ಲವೋ ಭಗವಂತನದ್ದು ಅಂತ ಹೇಳ್ತಾ ಜೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇಲ್ಲಿವರೆಗೆ ವೀಕ್ಷಿಸ್ತಾ ಇದ್ದಂತಹ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಜೋರು ಗುಡುಗು ಸಿಡ್ಲು ಮಳೆ ಬಂದು ಒಂದೇ ಸರಿ ಹೊರದಂಗೆ ಆಯ್ತಿಲ್ಲ. ಸಂಗಮೇಶ್ ಜಿ, ಎಲ್ಲ ನಿಮ್ಮ ವಚನ ಸುದೆ ಬರ್ಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಐದಕ್ಕಿ ಲಕ್ಕಮ್ಮನವರ ಒಂದು ಅದ್ಭುತವಾದ ವಚನಗಳನ್ನು ಕೇಳಿ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆಯಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆಯಯ್ಯ. ಈ ಸಖಿ ಆಸೆ ನಿಮಗೇಕೆ? ಈಶ್ವರನೊಪ್ಪ ಅಮರೇಶ್ವರ ಲಿಂಗ ಪ್ರಿಯ ದೂರ ಮಾರಯ್ಯ. 12ನೇ ಶತಮಾನದಾಗ ಏನಾಗಿತ್ತು ಅಂದ್ರೆ ಐದಕ್ಕಿ ಲಕ್ಕಮ್ಮ ಮಾರಯ್ಯ ಅಂತ ಇಬ್ರು ದಂಪತಿಗಳು ಇರ್ತಾರೆ. ಆ ದಂಪತಿಗಳು ಇದ್ದಾಗ ಐದಕ್ಕಿ ಲಕ್ಕಮ್ಮ ಅಂದ್ರ ಅವ್ರ ಅಕ್ಕಿ ಆಗ್ಯದ ಕೆಲಸ ಅವ್ರ ಕಾಯಕ. ಅವತ್ತು ಗಂಡ ಏನ್ ಮಾಡ್ತಾನ, ದಿನ 2 ಸೇರ್ ತರ್ತಾನ. 2 ಸೇರ್ ತಗೊಂಡ್ಬರ್ತಾನ ಮನೆಗೆ. ಒಂದ್ ದಿವ್ಸ 3 ಸೇರ್ ತಗೊಂಡ್ಬರ್ತಾನ. 3 ಸೇರ್ ತಗೊಂಡ್ಬಂದಾಗ ಅವಾಗ ಈ ಐದಕ್ಕಿ ಲಕ್ಕಮ್ಮ ಹೇಳ್ತಾವ ವಚನ ಇದು. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆಯ ಅಂತ. ಆಸೆ ಅನ್ನೋದು ರಾಜರಿಗೆ ಅರಸರಿಗೆ ಇರ್ತದ, ಶಿವಭಕ್ತರಿಗೆ ಇರಲ್ಲ. ರೋಷವೆಂಬುದು ಯಮಧೂತರಿಗೆ ಇರ್ತದ, ಅಜಾತರಿಗೆಲ್ಲ. ಈ ಸಖಿ ಆಸೆ ನಿಮ್ಗೇಕೆ? ಈಗ ಆಸೆ ಯಾಕೆ ನಿಮ್ಗೆ ಹುಟ್ಟಿತು ಅಂತ ಈಗಿನ ಕಾಲಕ್ಕೆ ನಂಬ್ತಾರೇನ್ರಿ ಯಾರು? ಗಂಡ 10,000 ತಗೊಂಡ್ರೆ 20,000 ತಗೊಂಡ್ ಇನ್ನ ತಗೊಂಬಾ. ಆಸೆಗೆ ಮಿತಿ ಇಲ್ಲ. ಹಂಗ ಅವಾಗಿನ ಶರಣರು ನಡ್ಕೊಂಡ್ರಂತ ಅವ್ರು ಮೋಕ್ಷ ಪಡೆದಾರ. ಅದೇ ಇದು ಆಸೆ. ಒಂದು ಸೇರ್ ಅಕ್ಕಿ ಹೆಚ್ಚಿತ್ತು ಅನ್ಸಲಕ್ಕೆ ಅದಕ್ಕೆ ಲಕ್ಕಮ್ಮ ಈ ತರ ಒಂದು ವಚನ ಬರೆದು ಕೇಸಿ ಸಾರಿಬಿಟ್ರಲ್ಲಿ ಹಿಂಗ, ಈ ಸಖಿ ಆಸೆ ನಿಮಗೆ ಐತೆ ಅಂತ. ಹಂಗೆ ನಮ್ಮ ಈ ದೇಹ ಇದು ಬಾಡಿಗೆ ತಗೊಂಡ್ ಬಂದಿವಿ ನಾವು. ದೇಹ ಇದು ಪರ್ಮನೆಂಟ್ ಅಲ್ಲ. ನಾವು ಬಾಡಿಗೆ ಮನೆಗೆ ಹೋದಾಗ ಎಷ್ಟು ಬೇಕಷ್ಟೇ ನಾವು ಫರ್ನಿಚರ್ ಆಗ್ಲಿ ಏನೇ ಆಗ್ಲಿ ಎಷ್ಟು ಬೇಕಷ್ಟು ಮಾಡ್ತೀವಿ. ಹಂಗೆ ನಾವು ದೇಹಕ್ಕೆ ಎಷ್ಟು ಬೇಕಷ್ಟೇನೆ, ಜಾಸ್ತಿ ಮೇಕಪ್ ಅದು ಇದು ಜಾಸ್ತಿ ಎಷ್ಟು ಕೇರ್ ಮಾಡ್ಬೇಕು, ಆರೋಗ್ಯವಾಗಿರ್ಬೇಕು ಅಷ್ಟೇ. ಅದು ಜಾಸ್ತಿ ಮಾಡ್ದಂಗೆಲ್ಲ ಏನಾಗ್ತದ, ವ್ಯಾಮೋಹ ಬೆಳೆದ್ಬಿಡ್ತದ. ಚೆನ್ನಾಗಿ ಹೇಳಿದ್ರಿ. ಅಲ್ಲಿದೆ ಮನೆ, ಇಲ್ಲಿ ಬಂದೆ ಸುಮ್ಮನೆ. ನಮ್ಮನೆ ಅಲ್ಲಿ ಇಟ್ಕೊಂಡಿದ್ವಿ, ಇಲ್ಲಿ ಬರ್ತೀವಿ ನಾವು ಸುಮ್ನೆ. ನಾವೆಲ್ಲ ಏನ್ ಕಲಿಬೇಕು, ಏನ್ ಮಾಡ್ಬೇಕು, ಇಲ್ಲಿ ಬಂದು ಭೂಮಿ ಮೇಲೆ ಯಾರು ಶಾಶ್ವತ ಇಲ್ಲ, ಏನು ತಕೋಗಲ್ಲ, ಬರೋದು ಇಲ್ಲ. ಕೊನೆಗ ಆತ್ಮನು ಬರಲ್ಲ ಜೊತೆಗೆ. ಆತ್ಮ ಪುನರ್ಜನ್ಮಕ್ಕೆ ಹೋಗುತ್ತೆ ಅಷ್ಟೇ. ಇಷ್ಟೇ ಜೀವನ. ಕರೆಕ್ಟಾಗಿ ಚೆನ್ನಾಗಿ ಹೇಳಿದ್ರಿ. ವಚನಗಳ ಒಂದು ದಿನಕ್ಕೊಂದೊಂದು ವಚನಗಳ ಸಂದೇಶಗಳು ಕೊಡ್ತಿರಲ್ಲ, ಅದೇ ಗ್ರೇಟ್ ಸರ್. ತುಂಬಾ ಚೆನ್ನಾಗಿದೆ. ಅರುಣ್ ಕುಮಾರ್ ಸರ್, ನಮಸ್ತೆ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ನೀವು. ಇದ್ರ ಬಗ್ಗೆ ಒಂದೆರಡು ಮಾತೇ ಇಲ್ಲ, ಅಷ್ಟು ಚೆನ್ನಾಗಿ ಮೂಡ್ ಬರ್ತಾ ಇದೆ. ಕೇಳ್ತಾ ಇದ್ರೆ ಇನ್ನ ಕೇಳವ್ ಅಂತ ಅನಿಸ್ತಾ. ಕ್ಲೋಸ್ ಮಾಡ್ಬಿಟ್ರಿ ಕೊನೆಗೆ. ಇನ್ನೊಂದ್ ಸ್ವಲ್ಪ ಇದೆಯೇನೋ ಅಂತ ಗಮನಿಸ್ತಾ ಇದ್ರ ಕೊನೆಗೆ ಕ್ಲೋಸ್ ಮಾಡ್ಕೊತೀರಾ. ಆ ರೀತಿ ಅದ್ಭುತವಾಗಿ ನಡ್ಕೊ ಬರ್ತಾ ಇದೆ ಭಗವದ್ಗೀತೆ. ಸೂಪರ್ ಸರ್, ತುಂಬಾ ಚೆನ್ನಾಗಿ ಕೊಡ್ತಾ ಇದ್ರಿ ಸರ್. ಇಲ್ಲ ಕೃಷ್ಣ, ಇಲ್ಲಿ ನಮ್ದೇನಿಲ್ಲ. ಅದಕ್ಕೆ ನೋಡಿ ಈಗ ಅಹಂ ಅಲ್ಲ
ಹ, ಕೇಳಿ. ಅಹಮಾತ್ಮ ಗುಡಕೇಶ ಸರ್ವಭೂತ ಭೂತ ಸಯ ಸಿತ ಅಹ ಮದ್ದೇಶ ಮಧ್ಯಚ್ಚ ಭೂತ ಭೂತನಾಮಂತ ಏವಚ. ಏ ಗುಡಕೇಶ, ನಿದ್ರೆಯನ್ನು ಜಯಿಸಿರುವವನೇ, ನಾನು ಆತ್ಮ, ನಾನು ಆತ್ಮ ಕಾಯದವನು, ನಾನು ಈ ದೇಹವಲ್ಲ. ಸರ್ವಭೂತ ಸಕಲ ಪ್ರಾಣಿ ಕೋಟಿಯಲ್ಲಿ ಅವುಗಳ ಒಂದು ಹೃದಯಾಂತರಳದಲ್ಲಿ ಇರುವವನು ನಾನೇ. ಸಕಲ ಭೂತ ಕೋಟಿಯಲ್ಲಿ ಆದಿಯೂ ನಾನೇ, ಮಧ್ಯನೂ ನಾನೇ, ಅಂತ್ಯನೂ ನಾನೇ. ಒಂದು ಶರೀರ ತಯಾರು ಆಗಬೇಕೆಂದರೆ ಅದಕ್ಕೆ ಆದಿ ನಾನು. ಆ ಪ್ರಾಣಿ ಹುಟ್ಟುವಾಗನಿಂದ ಸಾಯುವವರೆಗೂ ಮಧ್ಯದಲ್ಲಿ ನಿಲ್ಲಿಸುವವನು ನಾನು. ಆ ಪ್ರಾಣಿ ಸತ್ತು ಹೋದ ನಂತರ ಕೂಡ ಕೂಡ ಇರುವುದೇ ನಾನು. ಅಹಂ ಅದೆಚ್ಚ ಮಧ್ಯಚ ಭೂತಾನಂ ಅಂತ ಏವಚ. ನೋಡಿದ್ದೀರಾ ಕೃಷ್ಣ, ಎಂತಹ ಸೊಗಸಾಗಿ ಜವಾಬು ಕೊಟ್ಟಿದ್ದೇನೆ. ನಾವು ಕೂಡ ಅಂತಹ ಸೊಗಸಾದ ಜವಾಬು ಕೊಡುವವರೆಗೂ ನಮ್ಮ ಜೀವನ ಅಸ್ತವ್ಯಸ್ತೆಯಾಗಿಯೇ ಇರುತ್ತದೆ. ಈ ರೀತಿ ಒಂದು ಗುಡಕೇಶದ ಬಗ್ಗೆ, ನಿದ್ರೆ ಬಗ್ಗೆ ಒಂಚೂರು ಮಾಹಿತಿ ಕೊಡೋಣ ಅಂತ ರಿಕಾಲ್ ಮಾಡ್ಕೊಂಡೆ. ಓಕೆ ಸರ್, ಚೆನ್ನಾಗಿತ್ತು. ಚೆನ್ನಾಗಿತ್ತು ಚೆನ್ನಾಗಿತ್ತು. ನಾವು ಈಗ ಒಂದು ದಿನಕ್ಕೆ ಒಂದೊಂದು ಸಂದೇಶಗಳು ಕೊಡೋಣ ಅಂತ ಗುಡಕೇಶದ ಬಗ್ಗೆ ಹೇಳ್ಕೊಳಕ್ಕೆ ತುಂಬಾ ಒಂದು ಹೆಮ್ಮೆ ಸರ್. ತುಂಬಾ ಚೆನ್ನಾಗಿದೆ ಗುಡಕೇಶ. ಇನ್ನೊಂದು 2-3 ದಿವಸ ಪರಮಾತ್ಮ ನೀವು ಆ ಮುಖಾಂತರ ಗುಡಕೇಶ ಮುಖಾಂತರ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಅಂತ ಭಗವದ್ಗೀತೆ ಪಾರಾಯಣ ಕೊಡ್ತಾ ಇದಾರಲ್ಲ, ಅದೇ ಗುಡಕೇಶ. ಎಲ್ಲರೂ ನಿದ್ರ ಜಯಿಸಿ ನಾವು ಇದನ್ನ ಪಾರಾಯಣ ಕೇಳ್ಬೇಕು ಅಂತ ತುಂಬಾ ಚೆನ್ನಾಗಿ ಅದ್ಭುತ ಇರುತ್ತೆ. ಅಯ್ಯೋ, ಮಲ್ಕೊಳ್ಳೋರು ಹೋಗ್ತಾ ಇರ್ತಾರ ಹಾಗೇ ಮಲ್ಬಿಡ್ತಾರೆ. ನೀವ್ ಹೇಳ್ತಾ ಇದ್ರ ನಂಗೆ ಅಂತೂ ಜಡಿತದೆ. ಮಲ್ಕೋಬೇಡ, ಕೇಳು ಅಂತ ಇರ್ತೀನಿ. ಹೋಗ್ಬೇಡ ಆಳ ಕೊಟ್ಟಾಗ್ಬಿಟ್ಟಿರಿ, ಕೇಳಿಸ್ಕೊತಾ ಇರ್ತೀನಿ. ಬೇಡ, ನೀನ್ ಕಣ್ ತೆರೆದ್ಬಿಟ್ಟು ಕೇಳಿಸ್ಕೊ ಅಂತ ನಾನು ಹೇಳ್ಕೊತಾ ಇರ್ತೀನಿ. ನನ್ ಶರೀರಕ್ಕೆ ಹಾಗೆ ಇವತ್ತು ಹಂಗೆ ಮಾಡ್ದೆ. ಇಲ್ಲ, ಹೋಗ್ಬೇಡ ಬಾ ಕೇಳ್ಬೇಕಲ್ವಾ ನೀನು ಅಂತ ಕೇಳ್ಕೊಳಲ್ಲ. ಕಣ್ಬಿಡು ಅಂತ ಹೇಳ್ತಾ ಇದ್ರೆ ಹೋಗ್ತಾ ಇರ್ತೀನಿ ನಾನು ಒಂದೊಂದ್ಸರಿ. ಹಾಗೆ ಸರ್. ಓಕೆ ಸರ್, ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಥ್ಯಾಂಕ್ ಯು ಸರ್. ಈಗ ನಾವು ಬೇರೆ ರೂಟಿಗೆ ಹೋದ್ರು ಈ ತರ ನಮ್ಮ ಸತ್ಸಂಗ, ಈ ತರ ಶರಣರ ಒಂದು ಆ ಸತ್ಸಂಗ, ಈ ಸಂಘ ಇದ್ರು ನಾವು ರೂಟ್ ಬಿಟ್ಟು ಬೇರೆ ಟ್ರ್ಯಾಕ್ ಬೇರೆ ಕಡೆ ಹೋದ್ರು ತಿದ್ಕೊಳಕ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಅಂದ್ರೆ ಶರಣ ಸಂಘ ಇರಬೇಕು. ಅವಾಗ ಅನುಭವ ಮಂಟಪ ಅಂತ ಇರ್ತಿತ್ತು ಮೇಡಮ್. 12ನೇ ಶತಮಾನದಾಗ ಅನುಭವ ಮಂಟಪ ಇರ್ತಿತ್ತು. ಈಗ ನಮ್ಮ ಜನರೇಷನ್ ಆಗ ಇದೊಂದು ಅನುಭವ ಮಂಟಪ. ಎಲ್ಲಾರ್ದು ತಿಳ್ಬೇಕಂತ ಅನುಭವಗಳನ್ನ ಇಲ್ಲಿ ಶೇರ್ ಮಾಡ್ಬೇಕು. ಎಲ್ಲಾರ್ನು ಬೇರೆ ತಪ್ಪು ದಾರಿ ಹೋಗೋರ್ನು ಕರೆಕ್ಟ್ ದಾರಿಗೆ ಬರ್ತಾರೆ. 100% ಕರೆಕ್ಟ್. ಎಲ್ಲ ಇಲ್ಲಿ ಏನು ಅರುಣ್ ಕುಮಾರ್ ಅಲ್ಲಿ, ನಾವಲ್ಲಿ, ನೀವಲ್ಲಿ ಏನ್ ಹೇಳ್ತಾರೆ ಅದು ಒಂದೊಂದನೇ ದಿನಕ್ಕೆ ಒಂದನೇ ಅಳವಡಿಸ್ಕೋಬೇಕು ಜೀವನದಾಗ. ಅಳವಡಿಸ್ಕೊಂಡ್ರ ಮೋಕ್ಷ ದಾರಿ ಸಿಗ್ತದ. ಇದ್ದಾಗ ಎಲ್ಲರೂ ಅಳವಡಿಸ್ಕೋಬೇಕು. ಅಳವಡಿಸ್ಕೋದಲ್ಲೇ ಅದ್ರಂಗೆ ನಡಿಬೇಕು. ಹಂಗೆ ಅದು ಯಾರು ಒಂದೇ ಸರಿ ಯಾರು ಪರಿಪೂರ್ಣರಲ್ಲ. ಮಾಡ್ತಾ ಹೋದ ಬಂತೆ ಅಂದ್ರೆ ಮಾಡ್ತಾ ಹೋದಂಗೆ ಎಲ್ಲ ಟ್ರ್ಯಾಕ್ ಬರ್ತದೆ ಆಟೋಮೆಟಿಕ್ ಆಗಿ. ದಾರಿಗೆ ಬರ್ತೀವಿ. ಬಿಡಬಾರ್ದು ಮಧ್ಯಕ್ಕೆ. ಮೇಡಮ್ ಅವ್ರದ್ದು ಇನ್ನೊಂದು 2-3 ದಿವಸ ಇದೆ ಸರ್, ಮಂಡಲ ಕಂಪ್ಲೀಟ್ ಆಗ್ತಾ ಇದೆ. ಹೌದಾ? ಏನೇ ಹೇಳ್ತಾರೆ ಸರ್, ಆಡ್ತಾ ರಾಗ ನಳ್ತಾ ರೋಗ ಅಂತಾರಲ್ಲ ಹಾಗೆ. ರೋಗ ಕೊಂಡಾಗ್ಬಾರ್ದು, ಆಡ್ತಾ ರಾಗವಾಗ ಆಡ್ಬೇಕು ಅಂತ. ಎಲ್ಲರ ಹತ್ರನು ಒಂದೊಂದು ಇದ್ದೇ ಇರುತ್ತೆ, ಕಲಿಬೇಕಾದದ್ದು ಇರುತ್ತೆ ಪ್ರತಿಯೊಂದು. ಈಗ ನಿಮ್ಮ ಹತ್ರನು ಕಲಿಬೇಕು, ಒಂದು ವಚನ ಮುಖಾಂತರ ಕಲಿಬಹುದು. ಯಾವ್ದೇ ಒಂದ್ ಮುಖಾಂತರ ಒಂದೊಂದು ಸೊಲ್ಯೂಷನ್ ಸಿಗುತ್ತೆ. ಅದಕ್ಕೆ ಕೇಳ್ಬೇಕು, ಗಮನ ಇರಿಸಿ ಎಚ್ಚರಿಕವಾಗಿ
ಅವೇರ್ನೆಸ್ ಇಟ್ಕೊಂಡು ಕೇಳ್ತಾ ಹೋದಾಗ ಮಾತ್ರ ನಮ್ಗೆ ಇದೆಲ್ಲ ಅಳವಡಿಸ್ತೇವೆ. ಸರ್ ಹೇಳ್ತಾ ಇದ್ರ ಎಷ್ಟು ಚೆನ್ನಾಗಿದೆ, ಪ್ರತಿಯೊಬ್ಬರಿಗೂ ಅಳವಡಿಸ್ಕೊಳ್ಳೋ ಅಂತದ್ದು ಈ ಒಂದು ಭಗವದ್ಗೀತೆ. ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಆ ಪೂರ್ತಿ ನಮ್ಮ ಎಲ್ಲಾ ಮನುಷ್ಯರಿಗೂನು ಇದು ಅಳವಡಿಸ್ಕೋಬೇಕು, ಪ್ರತಿಯೊಬ್ರು ಅಳವಡಿಸ್ಕೋಬೇಕು. ಇದನ್ನ ಹೇಳ್ಬೇಕು. ಇದನ್ನ ಹೇಗೆ ನಾವ್ ಹೇಗ್ ಬಂದ್ವಿ ಭೂಮಿ ಮೇಲೆ, ನಾವ್ ಏನಕ್ ಬಂದ್ವಿ ಭೂಮಿ ಮೇಲೆ, ನಾವ್ ಯಾರು ಅನ್ನೋದು ಈಗ ಹೇಳ್ದ ಆತ್ಮ ಸ್ವರೂಪಿಗಳು ಅಂತ. ಖಂಡಿತ ಅದು ನಮ್ಗೆ ಹೋಗಿ ಗೊತ್ತೇ ಇಲ್ಲ ನೋಡಿ. ಅದು ಈಗ್ಲಾರು ತಿಳ್ಕೊತಿದ್ವಿ, ಈಗ್ಲಾರು ಸಿಕ್ಕಿದೆಯಲ್ಲ ಕೊನೆ ಮೂಮೆಂಟ್ ಅಲ್ಲಿ ಅಂತ ಅನ್ಸುತ್ತೆ. ಖಂಡಿತ ನಮ್ಗೂನು ಇದನ್ನ ತಿಳ್ಕೊಂಡ್ ಹೋಗ್ಬೇಕು ಅನ್ನೋದೇ ಒಂದಿದು. ಆ ತಿಳಿಯಕ್ಕೋಸ್ಕರನೇ ನಾನು ಇನ್ನೂ ಹೆಚ್ಚು ಹೆಚ್ಚು ತಿಳಿಬೇಕು ಅನ್ನೋಕ್ಕೋಸ್ಕರ ನಾನು ನಾಳೆ ಹೈದ್ರಾಬಾದ್ ಹೋಗ್ತಾ ಇದೀನಿ ಕಡತಲ್ಗೆ. ಮತ್ತೆ ಒಂದಷ್ಟು ಮಾಹಿತಿಗಳು ಸಿಗುತ್ತವೆ, ಮತ್ತೆ ಹೆಚ್ಚು ಹೆಚ್ಚು ತಿಳ್ಕೊಬೋದು ಅಂತ. ಸುಮ್ನೆ ನಾವು ಇಲ್ಲೇ ಒಂದು ಜೂಮ್ ಕಲಾಟ ಮಾಡ್ತೀವಿ, ಇದ್ ಮಾಡ್ತೀವಿ, ಅದ್ ಮಾಡ್ತೀವಿ. ಈ ಒಂದು ಪ್ಲೇಸ್, ಅಲ್ಲಿ ಒಂದು ಪ್ಲೇಸ್ ನಡೆಯುವಂತದ್ದೆಲ್ಲ ಅದ್ ತಿಳ್ಕೊ ಬಂದಾಗ ಮಾತ್ರ ಹೆಚ್ಚು ಹೆಚ್ಚು ಕಲಿಯಕ್ ಸಾಧ್ಯ ಅಂತ ಹೋಗ್ತಾ ಇದ್ದೇನೆ ಸರ್ ನಾಳೆ. ಹೈದ್ರಾಬಾದ್ಗೆ ಹೋಗಿ ಎಲ್ಲ ತಿಳ್ಕೊ ಬರ್ಬೇಕು. ಅಲ್ಲಿ ಮೆಡಿಟೇಷನ್ ಮಾಡ್ಕೊಂಡು ಒಬ್ಬೊಬ್ಬರ ಅನುಭವಗಳಿರ್ತಾವ, ಸಾಕಷ್ಟು ಇರ್ತಾವ. ಎಲ್ಲ ಅಷ್ಟ ಇದು ಅಳವಡಿಸ್ಕೊಂಡ್ ಹೇಗಿದ್ದೆ ಅಂತ ಅನ್ನೋದ್ ಬಗ್ಗೆ ಎಲ್ಲ ಇರುತ್ತೆ. ಎಲ್ಲ ತಿಳಿಬೇಕು, ಕಲಿಬೇಕು, ತಿಳಿಸ್ಬೇಕು, ಓದ್ಬೇಕು. ಅದೇ ನನ್ನ ಆಸೆ ಇವಾಗ ಮನೆಯಲ್ಲಿ. ಧ್ಯಾನದಿಂದ ಧ್ಯಾನ, ಧ್ಯಾನದಿಂದ ಮುಕ್ತಿ. ಓಕೆ, ಸತ್ಯದ ಕಡೆ ಪಯಣ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಸ್ಟರ್ ಮಾತಾಡಿ. ಓಕೆ ಸರ್, ಮಾತಾಡ್ತೀನಿ. ಆಯ್ತು. ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಆಗಿದೆ. ಮಾತಾಡ್ತೀನಿ ಸರ್. ನಮಸ್ತೆ. ನಮಸ್ತೆ ಸರ್. ಇದು ಕಗ್ಗ ಒಂದು ಓದ್ಬೋದಾ ಸರ್? ಹೇಳಿ ಹೇಳಿ. ಮಂಕುತಿಮ್ಮನ ಕಗ್ಗ. ಹೌದು, ಮಂಕುತಿಮ್ಮನ ಕಗ್ಗ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನ್ನು ಕಾಣದೊಡಮಳ್ತಿಯಿಂ ನಂಬಿಹುದು ಈ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಇನ್ನು ಒಂದೆರಡು ಓದ್ಲಾ ಸರ್ ನಾನು? ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳ ನೆರೆದು ಮಿಹುದಂತೆ ಭಾವಕೊಳ ಪಡದಂತೆ ಅಳತೆಗೊಳ ಒಡದಂತೆ ಈ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದ ದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಆಯ್ತು ಸರ್. ಎಕ್ಸ್ಪ್ಲೈನ್ ಮಾಡ್ತೀರಾ, ಹೇಳ್ತೀರಾ? ಸಣ್ಣ ಮಟ್ಟಿಗೆ ಹೇಳ್ತೀನಿ ಸರ್. ಚೆನ್ನಾಗಿತ್ತು ಮೇಡಮ್. ಶ್ರೀ ವಿಷ್ಣು ಪ್ರಪಂಚಕ್ಕೆ ಮೊದಲು ಮತ್ತು ಮೂಲನಾಗಿರುವನು, ಮಾಯಾಲೋಲನಾಗಿರುವನು. ದೇವರು ಸರ್ವರಿಗೂ ಈಶನಾಗಿರುವನು ಮತ್ತು ಪರಬ್ರಹ್ಮ ಎಂದು ವಿಧ ವಿಧವಾಗಿ ನಾಮಾವಳಿಗಳಿಂದ ಜನಗಳು ಯಾವುದನ್ನು ಕಾಣದಿದ್ದರೂ ಪ್ರೀತಿಯಿಂದ ನಂಬಿರುವರೋ ಆ ವಿಚಿತ್ರಕ್ಕೆ ನಮಿಸು. ಈ ಜೀವ ತುಂಬಿದ ಚೇತನವಲ್ಲದ ಜಡ ಪ್ರಪಂಚವನ್ನು ಯಾವುದೋ ಒಂದು ಶಕ್ತಿ ಆವರಿಸಿಕೊಂಡು ಒಳಗೆ ತುಂಬಿಕೊಂಡು ಇರುವಂತೆ, ಭಾವಕ್ಕೆ ಒಳಪಡದಂತೆ, ಅಳತೆಗೆ ವಶವಾಗದಂತೆಯೇ ಇರುವುದೋ ಈ ವಿಶೇಷಕ್ಕೆ ನಮಸ್ಕರಿಸು. ಇದೆಯೋ ಇಲ್ಲವೋ ನಮಗೆ ತಿಳಿಯಗೊಡದ ಒಂದು ವಸ್ತು ತನ್ನ ಸ್ವಂತ ಮಹಿಮೆಯಿಂದ ಜಗತ್ತು ಎಂದಾಗಿ ಜೀವಿಗಳ ವೇಷದಲ್ಲಿ ವಿಹರಿಸುತ್ತಿದೆ. ಇದು ಒಳ್ಳೆಯದು ಎನ್ನುವುದು ನಿಶ್ಚಯ ಮತ್ತು ಸತ್ಯವಾದರೆ ಈ ರಹಸ್ಯವಾದ ತತ್ವಕ್ಕೆ ಶರಣಾಗು. ಆಯ್ತು ಸರ್. ಡಿ.ವಿ.ಜಿ ಅವರ ಮಂಕುತಿಮ್ಮನ ಕಗ್ಗ. ಹೌದು, ಡಿ.ವಿ.ಜಿ ಅವರ ಮಂಕುತಿಮ್ಮನ ಕಗ್ಗ. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ಭಗವದ್ಗೀತೆ ಓಕೆ ಸರ್. ಭಗವದ್ಗೀತೆ ತುಂಬಾ ಚೆನ್ನಾಗಿತ್ತು ಸರ್. ನಿಮ್ಮದು ದಿನ ಕೇಳಲಿಕ್ಕೆ ಟೈಮ್ ಮಾಡಿಕೊಂಡು ಕೂತ್ಕೊಳ್ತಾ ಇದ್ದೇವೆ ಸರ್ ನಾವು. ಇದ್ದೀರಾ ಧ್ಯಾನ? ಧ್ಯಾನ ಮಾಡ್ತಾ ಇದ್ದೀನಿ ಸರ್. ಮಾಡಿ.